ನೀವು ಆ ಕಡೆಯವರೇ ಅಂತ? ವಿಜಯಪುರ. ವಿಜಯಪುರ. ಅದೇ ಎಲ್ಲ ನಮ್ಮ ನಾರ್ತ್ ಕರ್ನಾಟಕದ ಭಾಷೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರಹಯ ಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ನ ಜಾಲಿಹಾಳ ಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುರುಷೋತ್ತಮ ಮಾಸದಲ್ಲಿ ಒಂದು ಮಂತ್ರ ಹೇಳಬೇಕು, ಅದನ್ನ ಹೇಳ್ತೀನಿ, ಹೇಳಿ. ಒಂದೇ ವಂದಾರು ಮಂದಾರಂ ಒಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ವಿನೋದಿನಿಂ ವೃಂದಾವನ ಕಲಾನಾಥಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ ಪುರುಷೋತ್ತಮದ್ಭುತಂ. ವಂದೇ ವಂದಾರು ಮಂದಾರಂ ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ವಿನೋದಿನಿಂ ವೃಂದಾವನ ಕಲಾನಾಥಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ಪುರುಷೋತ್ತಮದ್ಭುತಂ. ಬಹಳ ಮಂಗಳಕರವಾದಂತಹ ಮಾಸ ಈ ಪುರುಷೋತ್ತಮ ಮಾಸ. ನಮಗೆ ಸಾಧನದ ಜೀವನದಲ್ಲಿ ಹಿಂದೆ ಯುಗಾಂತರಗಳಲ್ಲಿರೋ ಹಾಗೆ ಲಕ್ಷಾವಧಿ ಆಯು ಪ್ರಮಾಣ ಅನ್ನೋದಿಲ್ಲ. ಕೃತದಲ್ಲಿ ಲಕ್ಷಾವಧಿ ಆಯು ಪ್ರಮಾಣ ಇತ್ತು. ತ್ರೇತಾದಲ್ಲಿ 10,000ಕ್ಕೆ ಬಂತು, ದ್ವಾಪರದಲ್ಲಿ 1000, ಈಗ 100 ವರ್ಷ ಅಂತ ಹೇಳ್ತಾರೆ. ಅದರ ರೇಷಿಯಲ್ಲಿ ಬಂದಿದೆ 60ಕ್ಕೆ ಬಂದ್ಬಿಟ್ಟಿದೆ. ಆಯು ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ ಇಲ್ಲಿ ಏನು ಸಾಧನೆ ಮಾಡ್ತೀವಿ ಆ ಮಾಡ್ತಕ್ಕಂತಹ ಸಾಧನದ ಕಾಲಾವಧಿಯಲ್ಲಿ ನಮಗೆ ಬೇಕಾಗಿರುವಂಥದ್ದೇನು ಅಂತಂದರೆ ಸ್ವಲ್ಪವೇ ಸಾಧನವನ್ನು ಮಾಡಿದರೂ ಅತ್ಯಧಿಕವಾದಂತಹ ಪುಣ್ಯ ಬರ್ತಕ್ಕಂತಹ ಕಾಲ ವಿಶೇಷಗಳನ್ನು ಹುಡುಕ್ತೀವಿ. ಅದಕ್ಕೇ ಆ ಕಾಲಗಳನ್ನು ಪರ್ವಕಾಲ ಅಂತ ಹೇಳಿ ಕರಿತೀವಿ. ಹಾಗೆ ವರ್ಷದಲ್ಲಿ ಯಾವುದು ಪರ್ವಕಾಲ ಬರುತ್ತೆ, ಅಯನದಲ್ಲಿ 6 ತಿಂಗಳಿಗೊಮ್ಮೆ, ಈ ಋತುವಿನಲ್ಲಿ, ಮಾಸದಲ್ಲಿ ಮತ್ತು ದಿನದಲ್ಲಿ ಪರ್ವಕಾಲವನ್ನು ಏನು ಮಾಡ್ತೀವಿ ಅದನ್ನು ಅನ್ವೇಷಣೆ ಮಾಡಿಕೊಂಡು ಆ ಕಾಲದಲ್ಲಿ ಏನು ಮಾಡ್ತೀವಿ ಅಂತಂದರೆ ಕರ್ಮಗಳನ್ನು ಮಾಡ್ತೀವಿ. ಅಂಥದ್ರಲ್ಲಿ ನಾವು ಸಾಮಾನ್ಯವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರು, ಇಂಗ್ಲೀಷ್ ಕ್ಯಾಲೆಂಡರ್ಗಳು ಇವನ್ನೆಲ್ಲನೂ ನಾವು ಕಾಲಕ್ಕೋಸ್ಕರವಾಗಿ ಸೂಚಕ ಅಂತ ಇಟ್ಕೊಂಡಿದ್ದೀವಿ ಅಲ್ವಾ. ಆದರೆ ಈ ಕಾಲಸೂಚಕವಾಗಿರತಕ್ಕಂಥದ್ದು ನಮ್ಮ ಭಾರತೀಯ ಪದ್ಧತಿ ಅಲ್ಲ. ಇದು ಭಾರತೀಯ ಪದ್ಧತಿ ಯಾವುದಪ್ಪ ಅಂತಂದರೆ ನಮ್ಮಲ್ಲಿ ಸೂರ್ಯನ ಗತಿಯನ್ನು ಅನುಸರಣ ಮಾಡಿಕೊಂಡು ಕಾಲವನ್ನು ಗಣನ ಮಾಡ್ತೀವಿ. ಅದನ್ನು ಸೌರಮಾನ ಅಂತ ಹೇಳಿ. ಚಂದ್ರನ ಗತಿಯನ್ನು ಅನುಸರಣ ಮಾಡಿಯೂ ಲೆಕ್ಕ ಹಾಕೋದಿದೆ, ಅದನ್ನು ಚಾಂದ್ರಮಾನ ಅಂತ ಹೇಳಿ. ಹೀಗೆ ನಕ್ಷತ್ರದ ಗತಿಯನ್ನು ಅನುಸರಣ ಮಾಡಿ ಲೆಕ್ಕ ಹಾಕೋದಿದೆ, ಅದನ್ನು ನಕ್ಷತ್ರಮಾನ ಅಂತ ಹೇಳಿ. ಯಾವ್ಯಾವ ರೀತಿ ಗಣನ ಮಾಡ್ತೀವಲ್ಲ, ಒಂದು ಗಣನಕ್ಕೂ ಇನ್ನೊಂದು ಗಣನಕ್ಕೂ ಕಾಲ ಮಾತ್ರ ಒಂದೇ ರೀತಿ ಇರ್ತದೆ, ಲೆಕ್ಕ ಹಾಕುವಂತಹ ಪದ್ಧತಿಯಲ್ಲಿ ವ್ಯತ್ಯಾಸ ಇರ್ತದೆ. ಸೂರ್ಯನ ಗಣನವನ್ನು ಸೂರ್ಯೋದಯ ಸೂರ್ಯಾಸ್ತಕ್ಕೆ ಅನುಸಾರವಾಗಿ ಒಂದು ದಿವಸ ಅಂತ ಹಿಡಿದು ಬಿಡ್ತೀವಿ. ಒಂದು ಉದಯ ಒಂದು ಅಸ್ತ ಆಗ್ಬಿಡುತ್ತಂದ್ರೆ ಒಂದು ದಿವಸ ಅಂತ ಲೆಕ್ಕ, ಹೌದಾ. ಆದರೆ ಚಂದ್ರನ ಗತಿಯಲ್ಲಿ ಏನಾಗ್ತದೆ ಅಂದರೆ ವ್ಯತ್ಯಾಸ. ಚಂದ್ರನ ಗತಿ ಅನುಸರಣ ಮಾಡತಕ್ಕಂಥದ್ದು ತಿಥಿಗೆ ಅನುಸಾರವಾಗಿ. ಆ ತಿಥಿ ಏನಾಗಿಬಿಡ್ತದೆ ಅಂದರೆ ಕೆಲವಾರು ಸರ್ತಿ ಹೆಚ್ಚು, ಕೆಲವಾರು ಸರ್ತಿ ಕಡಿಮೆ, ಈ ರೀತಿ ಬರ್ತದೆ. ನಕ್ಷತ್ರದ ಗತಿಯಲ್ಲಿ ಅಂದರೆ ಸೂರ್ಯನ ಗತಿ ಯಾವ ರೀತಿಯಾಗಿರ್ತದೋ ಚಂದ್ರನ ಗತಿ ಸರಿಯಾಗಿ ಈಗ ಒಂದು ತಿಂಗಳಿಗೆ 30 ದಿವಸ ಅಂತ ಸೂರ್ಯನ ಲೆಕ್ಕ ಬಂದರೆ ಆ ರೀತಿ ಚಂದ್ರದ್ದು ಬರೋದಿಲ್ಲ. ಅದೇನಾಗ್ತದೆ ಅಂತಂದರೆ 27 ದಿವಸ ಕೆಲವು ಗಂಟೆಗಳು ಬರ್ತದೆ. ನಕ್ಷತ್ರಮಾನದ ಗಣನ ಅಂತ ಇನ್ನೊಂದಿದೆ, ಅದು ಚಂದ್ರ ಯಾವ್ಯಾವ ನಕ್ಷತ್ರಕ್ಕೆ ಬರ್ತಾನೆ ಅಂತ ಅನ್ನೋದ್ರ ಮೇಲೆ ಗಣನ, ನಕ್ಷತ್ರಮಾನದ ಗಣನ ಅಂತ ಕರೀತೀವಿ. ಈ 3 ಗಣನಾನು ವಾಸ್ತವದಲ್ಲಿ ಒಂದೊಂದಕ್ಕೆ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊಂಡು ಸೌರಮಾನದ ಗಣನವನ್ನು ಅಶೌಚಾದಿಗಳ ಸಂಪಾತ, ಈ ರಜಸ್ವಲ ನಿರ್ಣಯವನ್ನು ಮಾಡಬೇಕಾದ್ರೆ ಇದನ್ನು ಸೌರಮಾನದ ಗಣನವನ್ನು ಇಟ್ಕೊಂಡು ಮಾಡ್ತೀವಿ. ಸೂರ್ಯನ ಗತಿಯನ್ನು ಅನುಸರಣೆ ಮಾಡಿಕೊಂಡು ಸೂರ್ಯೋದಯಕ್ಕೆ ಅನುಸಾರವಾಗಿ ಅಶೌಚವನ್ನು ಹೇಳಬೇಕಾದ್ರೆ ಅವತ್ತಿನ ದಿವಸ ರಾತ್ರಿ ಹೋಗಿದ್ರೂ ಕೂಡ ಅವತ್ತು ಒಂದು ದಿವಸ ಆಯಿತು ಅಂತ ಲೆಕ್ಕ ಹಿಡಿದಿರ್ತೀವಿ. ಅವತ್ತು ಬೆಳಗಿನಿಂದ ಸಂಜೆ ತನಕ ಒಟ್ಟಾರೆ ರಾತ್ರಿ ಏನಪ್ಪ ಅಂದರೆ ಮಹಾನಿಶೀಥ ಬರೋ ತನಕನೂ ಬಂತಂದ್ರೂ ಕೂಡ ಅದು ಹಿಂದಿನ ದಿವಸಕ್ಕೇನೆ ಲೆಕ್ಕ ಆಗಿಬಿಡುತ್ತೆ. ಸೌರಮಾನ ಅಶೌಚದ ಲೆಕ್ಕವನ್ನು. ವ್ರತ ನಿಯಮ ವಿವಾಹಾದಿಗಳು
ಇದಕ್ಕೆಲ್ಲದಕ್ಕೂ ಏನು ಮಾಡ್ತೀವಿ ಅಂದರೆ ಚಂದ್ರನ ಗತಿಯನ್ನು ತಿಥಿಯನ್ನು ಇಟ್ಟುಕೊಂಡು ಏನು ಮಾಡ್ತೀವಿ ಲೆಕ್ಕ ಹಾಕ್ತೀವಿ. ತಿಥಿಯನ್ನು ಇಟ್ಟುಕೊಂಡು ಮುಹೂರ್ತವನ್ನು ಹೇಳ್ತೀವಿ. ಇಂಥ ತಿಥಿ ದಿವಸ ಇಂಥ ಮುಹೂರ್ತ ಏರ್ಪಾಡಾಗ್ತದೆ ಅಂತ ಹೇಳಿ. ನಕ್ಷತ್ರದ ಗಣನ ಬೇರೆ ಬೇರೆ ಕಾರ್ಯಕ್ರಮಗಳಿಗಿದೆ. ಪ್ರತಿಜ್ಞಾದಿಗಳಿಗೆ, ಪಣಬಂಧಾದಿಗಳಿಗೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಕ್ಷತ್ರದ ಗಣನವನ್ನು ಇಟ್ಕೊಂತೀವಿ. ಒಂದೊಂದು ಕಾರ್ಯಕ್ಕೂ ಕೂಡ ಪ್ರತ್ಯೇಕವಾದ ಗಣನ ಇಟ್ಕೊಂಡಿವಿ. ಇದನ್ನು ಇಟ್ಕೊಂಡಿರುವಂತಹ ಗಣನನ್ನೇ ಇನ್ನೊಂದಕ್ಕೆ ಬಳಸಬೇಕು ಅಂತಿಲ್ಲ. ಸಾಮಾನ್ಯವಾಗಿ ಈಗ ನಿಮಗೆ ಪ್ರಸಿದ್ಧವಾದಂತಹ ಉದಾಹರಣೆ ಹೇಳಬೇಕಂದ್ರೆ, ಮಹಾಭಾರತದ ವನವಾಸ ಮತ್ತು ಅಜ್ಞಾತವಾಸ ಮುಗೀತು ಅಂತ ಹೇಳಿ ಒಂದು ಲೆಕ್ಕದ ಪ್ರಕಾರ, ಮುಗಿದಿಲ್ಲ ಅಂತ ಹೇಳಿ ಇನ್ನೊಂದು ಲೆಕ್ಕದ ಪ್ರಕಾರ, ಯಾವುದನ್ನು ಎಲ್ಲಿ ವಿನಿಯೋಗ ಮಾಡಬೇಕು ಅನ್ನೋದು ಪ್ರಮಾಣಾಧಾರಿತವಾಗಿ. ಸೌರ್ಯಮಾನದ ರೀತಿಯ ಹೇಳ್ಬಿಡ್ತಾನೆ ದುರ್ಯೋಧನ, ಇನ್ನೂ ಅಜ್ಞಾತವಾಸ ಮುಗ್ದೇ ಇಲ್ಲ ಅಂತ ಲೆಕ್ಕ ಹೇಳ್ತಾರೆ. ಭೀಷ್ಮಾಚಾರ್ಯರಂತಾರೆ ಚಾಂದ್ರಮಾನದ ರೀತಿಯ ಮುಡಿದು ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಒಂದು ಗಣನಾದ ರೀತಿಯ ಮುಗಿದ್ರೂ ಇನ್ನೊಂದು ಗಣನಾದ ರೀತಿಯ ಅಂತೂ ಮುಗಿದಿಲ್ಲಲ್ಲ, ಅಂದಮೇಲೆ ದುರ್ಯೋಧನನ ಲೆಕ್ಕನೇ ಯಾಕೆ ಸರಿ ಆಗಬಾರ್ದು ಅಂತ ಪ್ರಶ್ನೆ ಬರ್ತದಲ್ವಾ. ಅದಕ್ಕಾಗಿ ಹೇಳ್ತಾರೆ ಆ ಗಣನವನ್ನು ಏನು ಮಾಡಬೇಡ್ರಿ ಅಂದರೆ, ಸೌರಮಾನದ ಗಣನವನ್ನು ಕೇವಲ ಅಶೌಚಕ್ಕೆ ಇಟ್ಕೊಂಡಿವಿ, ಅದನ್ನು ಪ್ರತಿಜ್ಞಾದಿಗಳಿಗೆ ಅನ್ವಯ ಮಾಡಬೇಡ್ರಿ ಅಂತ. ಆವಾಗಲೇ ಅದಕ್ಕೇನೆ ಇಂಥ ಪ್ರಸಂಗಗಳು ಬಂದಾಗ ಅದನ್ನು ಏನು ಮಾಡ್ತಾರೆ, ನಿರ್ಣಯ ಕೊಡ್ತಾರೆ. ಶ್ರೀಮದಾಚಾರ್ಯ ಅದಕ್ಕೇನೆ ನಿರ್ಣಯವನ್ನು ಬರಿಬೇಕಾದ್ರೆ ಹೇಳಿದ್ರು. ಚಾಂದ್ರಮಾನದಿಂದ ಈ ಗಣನವನ್ನು ಮಾಡಿದಂತಹ ಸಮಯದಲ್ಲಿ ಅಧಿಕ ಮಾಸ ಅಂತ ಅನ್ನೋದು ಬರ್ತದೆ, ಅಲ್ಲೂ ಇದೆ ಲೆಕ್ಕ. ಅಧಿಕ ಮಾಸ ಅಂತ ಅನ್ನೋದು ಬರ್ತದೆ. ಆ ಅಧಿಕ ಮಾಸದ ರೀತಿಯ ಏನಾಗ್ಬಿಟ್ಟಿದೆ ಅಂತಂದರೆ ಅಜ್ಞಾತವಾಸ ಅಂತ ಅನ್ನೋದು ಮುಗಿದು ಹೋಗ್ಬಿಟ್ಟಿದೆ ಅಂತ ಲೆಕ್ಕ ಕೊಡ್ತಾರೆ, ಆ ಲೆಕ್ಕ ಹೇಳ್ತಾರೆ. ಆದ್ದರಿಂದಾಗಿ ಈ ಗಣನಾಕ್ರಮದಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಕಾಲ ಮಾತ್ರ ಒಂದೇ ರೀತಿ ಇರ್ತದೆ. ಸೂರ್ಯೋದಯ ಸೂರ್ಯಾಸ್ತಗಳ ಒಂದೇ ರೀತಿ ಇರ್ತದೆ. ಆದರೆ ಗಣನಾಕ್ರಮದಲ್ಲಿ ಏನಾಗ್ತದೆ, ಸ್ವಲ್ಪ ವ್ಯತ್ಯಾಸ ಅದಕ್ಕೆ ಬರ್ತದೆ. ಹೀಗೆ ಸೂರ್ಯನ ಗಣನವನ್ನು ಪ್ರತಿಯೊಂದು ಸರ್ತೆ ಚಂದ್ರನ ಗಣನಾಕ ಅನುಸಾರವಾಗಿ ನೀವು ತಂದು ನಿಲ್ಲಿಸ್ಬೇಕಂದ್ರೆ 3 ವರ್ಷಕ್ಕೊಂದು ಸರ್ತೆ ಏನಾಗಿಬಿಡ್ತದೆ ಅಂದರೆ, 1 ತಿಂಗಳು ಹೆಚ್ಚು ಬಂತು. ಆ ಹೆಚ್ಚು ಬರತಕ್ಕಂತಹ ತಿಂಗಳನ್ನು ಏನು ಮಾಡ್ತಾರೆ ಅಂದರೆ, ಆ ಗಣನಾದಲ್ಲಿ ಆವಾಗ ಏನಾಗಿಬಿಡ್ತದೆ ಅಂದರೆ 30 ದಿವಸ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಕ್ರಮಣೆ ಮಾಡೋದಿಲ್ಲ. ಸಾಮಾನ್ಯವಾಗಿ ಏನಾಗಿರ್ತದೆ, 12 ರಾಶಿಗಳಲ್ಲಿ ಸೂರ್ಯನ ಸಂಚಾರ ಇರ್ತದೆ. ಮೇಷರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಚೈತ್ರ ಮಾಸ ಅಂತ, ವೃಷಭ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಮತ್ತು ವೈಶಾಖ ಅಂತ, ಹೀಗೇನೆ ಆಯಾ ರಾಶಿಯಲ್ಲಿ ಮೀನ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಫಾಲ್ಗುಣ ಅಂತ, ಹಿಂಗೆಲ್ಲ ಲೆಕ್ಕ ಒಂದು ರಾಶಿಯನ್ನು ಕ್ರಮಣ ಮಾಡಿದಾಗ ಆಯಾ ಮಾಸಗಳನ್ನು ಹೇಳ್ತಾ ಹೋಗ್ತೀವಿ. 12 ರಾಶಿಗೆ 12 ಮಾಸಗಳು. ಆದರೆ ಏನಾಗಿಬಿಡುತ್ತದೆ ಅಂದರೆ, ಇಲ್ಲಿ ಈ ಅಧಿಕ ಮಾಸ ಬಂದಂತಹ ಸಂದರ್ಭದಲ್ಲಿ ಯಾವಾಗ ಅಧಿಕಕ್ಕೆ ಬಂದು ಕೂತ್ಕೊತಾನೋ ಅವನು ಸೂರ್ಯ, ಅಲ್ಲಿಂದ ಮುಂದಕ್ಕೆ ಏನಾಗೋದಿಲ್ಲ ಅಂದರೆ 1 ತಿಂಗಳವರೆಗೆ ಆ ರಾಶಿಯನ್ನು ಬಿಟ್ಟು ಹೋಗೋದೇ ಇಲ್ಲ ಮುಂದೆ. ಆವಾಗ ಏನಾಗಿಬಿಡ್ತದೆ, ಅದು ಅಸಂಕ್ರಾಂತವಾದ ಮಾಸ ಅಂತ ಕರಿತೀವಿ. ಅಂದರೆ ಸಂಕ್ರಾಂತಿ ಇಲ್ಲದೆ ಇರುವಂಥ ಮಾಸ. ಯಾವ ಮಾಸದಲ್ಲಿ ಸೂರ್ಯನ ಸಂಕ್ರಮಣ ಇರೋದಿಲ್ಲ ಆ ಮಾಸದಲ್ಲಿ ಪುಣ್ಯಕರ್ಮಗಳನ್ನು ಮಾಡಲಿಕ್ಕೆ ಬರೋದು. ಅಂದರೆ ಉದಾಹರಣೆಗೆ ವಿವಾಹ, ಉಪನಯನ, ಪಟ್ಟಾಭಿಷೇಕ, ಮೌಂಜಿಬಂಧನ, ಚೌಲ, ಮತ್ತು ಯಜ್ಞಯಾಗಾದಿಗಳು, ವೃತ್ತಿನಿಯಮಾದಿಗಳ ಅನುಷ್ಠಾನ, ಮತ್ತು ಹಾಗೆಯೇ ಯಾತ್ರಾದಿಗಳನ್ನು ಮಾಡತಕ್ಕಂಥದ್ದು. ಇದಕ್ಕೆ ಯಾವುದಕ್ಕೂ ಏನು ಸಿಗೋದಿಲ್ಲ ನಿಮಗೆ, ಅದರಲ್ಲಿ ಅವಕಾಶನೇ ಸಿಗೋದು. ಒಟ್ಟಾರೆ ಅಲ್ಲಿ ಅವಕಾಶ ಸಿಗದೇ ಇರಲಿಕ್ಕೆ ಏನ್ರಿ ಕಾರಣ ಅಂತಂದರೆ ಅಸಂಕ್ರಾಂತವಾದದ್ದೇ ಕಾರಣ. ಆದ್ದರಿಂದಾಗಿ ಅಸಂಕ್ರಾಂತವಾದದ್ದರಿಂದ ಈ ಮಾಸವನ್ನು ಮಲಮಾಸ ಅಂತ ಕರೀತಾರೆ. ಏನಂತ ಕರೀತಾರೆ, ಮಲಮಾಸ ಅಂತ ಕರೀತಾರೆ. ಮಲಮಾಸ ಅಂದರೆ ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಆಯಾ ದೇಶಕಾಲಗಳಲ್ಲಿ ಮತ್ತು ವ್ಯಕ್ತಿ ವಸ್ತುಗಳಲ್ಲಿ ಆಯಾ ಅಭಿಮಾನಿ ದೇವತೆಗಳನ್ನು ಇಡ್ತೀವಿ. ಒಂದೊಂದು ಕಡೆನೂ ಆಯಾ ಅಭಿಮಾನಿ ದೇವತೆಗಳಿರ್ತಾರೆ. ಅದಕ್ಕೋಸ್ಕರನೇ ದೇವತಾಂತರ್ಗತನಾದಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಶ್ರೀಹರಿಯನ್ನೇ ಪ್ರತಿಯೊಂದು ಕಡೆಗೆ ಅರ್ಚನೆ ಮಾಡತಕ್ಕಂತಹ ವ್ಯವಸ್ಥಾವನ್ನು ಹೇಳ್ತೀವಿ. ಅರ್ಚನಾವನ್ನು ಹೇಳಬೇಕಾದ್ರೆ ಆಯಾ ದೇವತೆಗಳನ್ನು ಏನು ಮಾಡ್ತೀವಿ ಹೇಳ್ತೀವಿ. ಅಂದರೆ ಆಯಾ ದೇವತೆಗಳು ಏನು ಮಾಡ್ತಾರೆ ಅಂದರೆ, ಆಯಾ ಕಾಲಕ್ಕೆ ನಿಯಾಮಕರಾಗಿರ್ತಾರೆ. ಆಯಾ ಕಾಲದಲ್ಲಿ ನಡೆಯುವಂತಹ ಸಾಧನೆ ಏನಿದೆ ಆ ಸಾಧನೆಗನುಸಾರವಾಗಿ ದೇವತೆಗಳೇನು ಮಾಡ್ತಾರೆ, ಆಯಾ ಪುಣ್ಯಕ್ಕೆ ನಿಯಾಮಕರಾಗಿದ್ದು ಅದರಲ್ಲಿ ಅತಿಶಯಿತ ಪುಣ್ಯವನ್ನು ತಗೊತಾರೆ. ಹೆಚ್ಚಿನ ಪುಣ್ಯ ಏನು ಸಂಪಾದನೆ ಆಗ್ತಿರ್ತದೆ. ಯಾಕೆ ಅಂದರೆ ಇಲ್ಲಿ ಸೂಕ್ಷ್ಮ ತಿಳಿಬೇಕಾದದ್ದು ಏನೆಂದರೆ, ಆಯಾ ಸತ್ಕರ್ಮಗಳು ಅವರವರ ಕಾಲಾವಧಿಯಲ್ಲಿ ನಡೆದರೆ, ನಮ್ಮ ಕಾಲಾವಧಿಯಲ್ಲಿ ಇಷ್ಟು ಸಾಧನೆ ಆಯಿತು ಅಂತಂದು ಹೇಳಿಬಿಟ್ಟು ರಾಜಕೀಯ ಪಕ್ಷದವ್ರು ಹೆಂಗೆ ಹೇಳ್ತಾರಲ್ಲ, ಹಾಗೇನೆ ಇದೆಲ್ಲ ಬಂದದ್ದೇ ಹಾಗೆ. ಏನಂತಂದರೆ ಆ ದೇಶ, ಆ ಕಾಲ, ಆ ವಸ್ತು, ಆ ವ್ಯಕ್ತಿಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳೇನಿರ್ತಾರೆ, ತಮ್ಮ ಕಾಲಾವಧಿಯಲ್ಲಿ ಏನು ಸಾಧನೆ ಆಗಿರ್ತದೋ ಅದರಿಂದ ಪುಣ್ಯ ಅಷ್ಟು ಅವ್ರ ಜೋಳಿಗೆ ಹೋಗ್ತದೆ.
ಅಲ್ಲಿಂದ ಮುಂದಕ್ಕೆ ಅದು ಏನಾಗ್ತದೆ, ತತ್ವದೇವತಾ ಅಂತರ್ಯಾಮಿಯಾಗಿ ವಾಯುದೇವರ ತನಕನೂ ಅದು ಹಂಗಂಗೆ ಮಲ್ಟಿಪಲ್ ಆಗ್ತಾ ಹೋಗ್ತದೆ. ಪಾಪವು ಹಿಂಗೆ, ಪುಣ್ಯ ಹಿಂಗೆ ಹೋಗ್ತದಲ್ಲ, ಪಾಪವು ಹಿಂಗೆ ಹೋಗ್ತದೆ. ಒಂದು ಸಣ್ಣ ಈರುಳ್ಳಿ ತಿಂದ, ಸಣ್ಣ ಈರುಳ್ಳಿ ಅಲ್ಲ, ಈರುಳ್ಳಿ ತಿನ್ನೋದ್ರಿಂದ ಬಹಳ ಅನರ್ಥ ಇದೆ, ಇರಲಿ. ಒಂದು ಈರುಳ್ಳಿ ತಿಂದ, ಅತಿ ಹತ್ತಿರದಲ್ಲಿರುವಂತಹ ದೈತ್ಯನಿಗೆ ಏನಾಗ್ತದೆ, 8 ಪಟ್ಟು ಪಾಪ ಹೆಚ್ಚು ಬರ್ತದೆ. ತಿಂದವನಿಗಿಂತ 8 ಪಟ್ಟು ಹೆಚ್ಚು ಪಾಪ, ಅವನಿಗಿಂತ 8 ಪಟ್ಟು ಹೆಚ್ಚು ಪಾಪ ಬರ್ತದೆ ಅವನ ಮೇಲಿರೋನಿಗೆ. ಕಲಿಪುರುಷನ ಹತ್ರ ಹೋಗುವಷ್ಟೊತ್ತಿಗೆ ಒಂದು ಈರುಳ್ಳಿ ತಿಂದಿರೋದು ಏನಾಗುತ್ತೆ, ಒಂದು ದೊಡ್ಡ ಗಂಟಾಗಿರ್ತದೆ. ಪುಣ್ಯನೂ ಹಿಂಗೇನೆ. ಪುಣ್ಯ ಯಾವ್ಯಾವ ದೇಶ, ಯಾವ ಕಾಲ, ಯಾವ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ನೀವು ಮಾಡ್ತೀರೋ ಅದಕ್ಕೆ ತಕ್ಕಂಗೆ ಏನಾಗ್ತದೆ ಅಂದರೆ ಆಯಾ ತತ್ವದೇವತೆಗಳು ಅದರಲ್ಲಿ ನಿಮ್ಗಿಂತಲೂ ಹೆಚ್ಚು 8 ಪಟ್ಟು ತಗೋತಾರೆ. ವಾಯುದೇವರ ತನಕ ಹೋಗುವಷ್ಟೊತ್ತಿಗೆ ಅದು ದೊಡ್ಡ ರಾಶಿಯಾಗಿರುತ್ತೆ. ಪುಣ್ಯವಾಗಲಿ ಪಾಪವಾಗಲಿ ಹೀಗೆ ಹೋಗ್ತಾ ಹೋಗ್ತಾ ಏನಾಗಿರ್ತಾರೆ, ಅಭಿಮಾನಿ ದೇವತೆಗಳು ಅದನ್ನು ಮೊದಲು ತಗೊಳ್ತಾರೆ. ಅದರ ನಂತರದಲ್ಲಿ ಇಲ್ಲಿ ಸಾಧಕನಾಗಿರ್ತಕ್ಕಂಥವನು ಅವನು ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋದು ಬೇರೆ, ಆ ಕಾಲಾವಧಿ ಆ ದೇಶದಲ್ಲಿ ಮಾಡಿದ್ದಕ್ಕೆ ಅವ್ರಿಗೆ ಕೊಡಬೇಕದು. ಅವನ ಮೇಲಿರೋನು ಅದನ್ನ ಅದಕ್ಕೆ ಹೆಚ್ಚು ತಗೊಂತಾನೆ. ಹಿಂಗೆ ಮೇಲ್ಮೇಲೆ ಹೋಗ್ತಾ ಹೆಚ್ಚೆಚ್ಚಾಗ್ತಾ ಹೋಗ್ತಾನೆ, ಹೌದಲ್ವಾ? ಹೀಗೆ ಅಸಂಕ್ರಾಂತವಾದಂತಹ ಮಾಸ ಏನಿದೆಯಲ್ಲ, ಇದರಲ್ಲಿ ಪುಣ್ಯಕರ್ಮನೇ ಯಾರು ಮಾಡೋರು ಇರಲಿಲ್ಲ. ಆವಾಗ ಆ ಮಾಸಾಭಿಮಾನಿ ದೇವತೆ ಏನು ಮಾಡ್ದ ಅಂದರೆ, ಹೋದ ಬ್ರಹ್ಮದೇವ್ರ ಹತ್ರ ಹೋಗ್ಬಿಟ್ಟು, ಸ್ವಾಮಿ ಈ ಮಾಸ ಅಸಂಕ್ರಾಂತವಾದ ಮಾಸ ಆದ್ರಿಂದ ಯಾರು ಇಲ್ಲಿ ಸಾಧನೆ ಮಾಡೋದಿಲ್ಲ, ಯಾಕೆಂದರೆ ಸಾಧನೆ ಮಾಡಿದರೆ ಏನೂ ಪುಣ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಸೀಟ್ನಲ್ಲಿ ಇದ್ದೆ ಅಂತಂದರೆ ಇಲ್ಲೇನಾದ್ರೂ ಏನು ಮಾಡ್ಕೋಬೇಕು, ಕಲೆಕ್ಷನ್ ಮಾಡ್ಕೋಬೇಕು. ಏನು ಕಲೆಕ್ಷನ್ನೇ ಬರೋದಿಲ್ಲ ಅಂತಂದಾಗ ಇಲ್ಲಿ ಅಭಿಮಾನಿ ದೇವತೆ ಆಗಿದ್ದು ಏನು ಪ್ರಯೋಜನ ನನಗೆ? ಅದಕ್ಕಾಗಿ ನನಗೆ ಇದು ಬೇಡವೇ ಬೇಡ, ಈ ಪದವಿ ಪ್ರತಿಷ್ಠೆ ಎಲ್ಲ ತೊಗೊಂಬಿಡ್ರಿ ಅಂದ. ಬ್ರಹ್ಮದೇವರು ಸತ್ಯಲೋಕಕ್ಕೆ ಹೋದ, ಎಲ್ಲನೂ ತಂದು ಏನಿತ್ತು ಲಯಬಿಲಿಟೀಸು ಇದು ಎಲ್ಲನೂ ಬಂದ ಒಟ್ಟು ಕೊಟ್ಟುಬಿಟ್ಟು ನನಗೇನು ಮಾಡಿರಿ, ನನ್ನನ್ನು ರಿಲೀಸ್ ಮಾಡಿಬಿಡ್ರಿ ಅಂತ ಕೇಳ್ಕೊಂಡ, ಬಿಟ್ಬಿಟ್ಟ. ಪರಮಾತ್ಮ ಎದುರಿಗೆ ಕೂತಿದ್ದ. ಯಾರು? ಸಾಕ್ಷಾತ್ ಕೃಷ್ಣ ಪರಮಾತ್ಮ ಎದುರಿಗೆ ಕೂತಿದ್ದ, ಬ್ರಹ್ಮದೇವರು ಕೂತಿದ್ದು. ಆವಾಗ ಗೋವರ್ಧನಧಾರಿ ಆದಂತಹ ಭಗವಂತ ಎದುರಿಗೆ ಕೂತಿದ್ದಾನೆ. ಇವ ಬಂದ, ಈ ರೀತಿ ತಂದನ್ನೆಲ್ಲ ಒಪ್ಪಿಸಿ ನನ್ನ ನೀವೇನು ಮಾಡ್ರಿ, ಮೇರಾ ಇಸ್ತಿಫಾ ಕಬೂಲ್ ಕರ್ಲೀಸಿ ಅಂತ ಹೇಳ್ದ, ಹೊರಟು ಬಿಟ್ಟ. ಇವಾಗ ಬಂತು ಸಮಸ್ಯೆ. ಹಂಗಂದ್ರೆ ಅದನ್ನು ಆ ಕಾಲಕ್ಕೆ ಯಾರಾದರೂ ಒಬ್ಬರು ನಿಂತು ನಡೆಸ್ಬೇಕಲ್ಲ. ಪರಮಾತ್ಮ ಏನಿಂದ ಎಲ್ಲರೂ ಬೇಡ ಅಂದಿರೋದಲ್ಲ, ಹಾಗಾದರೆ ನಾನೇ ತಗೊಳ್ತೀನಿ ಅಂತ. ನೀವೆಲ್ಲರೂ ಬೇಡ ಅಂದಿರಲ್ಲ, ಇದು ಅಸಂಕ್ರಾಂತವಾದ ಮಾಸ, ಇದು ಮಲಮಾಸ, ಇದರಲ್ಲಿ ಸಾಧನೆ ಮಾಡೋದಿಲ್ಲ, ಬೇಡ ಅಂತೇಳಿ ನೀವೆಲ್ಲ ಬಿಟ್ರಿ, ಸಂತೋಷ. ಹಾಗಿದ್ದ ಪಕ್ಷದಲ್ಲಿ ಇನ್ಮೇಲೆ ಈ ಮಾಸಕ್ಕೆ ನಾನೇ ಅಭಿಮಾನಿ ದೇವತೆ, ಬೇರೆಯವ್ರು ಯಾರೂ ತಗೊಳ್ಳೋದಿಲ್ಲ ಅಂದಾಗ ನಾನು ತಗೊಳ್ತೀನಿ. ಇನ್ನು ಮೇಲಿನಿಂದಾಗಿ ಬೇರೆ ಎಲ್ಲ ಮಾಸದಲ್ಲಿ ಮಾಡಿರೋ ಪುಣ್ಯದಕ್ಕಿಂತ ಹೆಚ್ಚು ಪುಣ್ಯವನ್ನು ಈ ಮಾಸದಲ್ಲಿ ಸಾಧನೆ ಮಾಡಿದರೆ ಕೊಡ್ತೀನಿ ಅಂತ ಹೇಳ್ದ ಅವಾಗ. ಅದರಲ್ಲಿ ಸ್ನಾನವನ್ನು ಮಾಡಿರಿ, ದಾನವನ್ನು ಮಾಡಿರಿ, ಜಪ ಮಾಡಿರಿ, ಮತ್ತು ಜಪ ಅಷ್ಟಕ್ಕೆ ಅವಕಾಶ ಇರೋದು, ಮತ್ತು ಪುರಾಣ ಶ್ರವಣವನ್ನು ಮಾಡಿರಿ. ಇದನ್ನು ಏನು ಮಾಡಿದ್ರೂ ಅತ್ಯಧಿಕವಾದ ಪುಣ್ಯವನ್ನು ಕೊಡ್ತೀನಿ ಅಂತ ಪರಮಾತ್ಮ ಏನು ಮಾಡ್ದ, ಸತ್ಯಲೋಕದಲ್ಲಿ ಉದ್ಘೋಷಣೆ ಮಾಡ್ದ. ಉದ್ಘೋಷಣೆ ಮಾಡಿದ ತಕ್ಷಣ ಆವಾಗ ಆರಂಭ ಆಯಿತು. ಹಾಗಾದ್ರೆ ಮಲಮಾಸ ಅಲ್ಲ, ಹಾಗಾದರೆ ಇದು ಹಾಗಾದರೆ ಅಧಿಕವಾದ ಪುಣ್ಯವನ್ನು ಕೊಡ್ತೀನಿ ಅಂದಮೇಲೆ ಇದಕ್ಕೆ ಅಧಿಕ ಮಾಸ ಅಂತ ಪರಮಾತ್ಮನೇ ನಾಮಕರಣ ಮಾಡಿದ. ತಾನೇ ಪುರುಷೋತ್ತಮ ರೂಪದಿಂದಾಗಿ ಆ ಮಾಸಕ್ಕೆ ತಾನು ನಿಯಾಮಕನಾದದ್ರಿಂದ ಪುರುಷೋತ್ತಮ ಮಾಸ ಅಂತಲೂ ಕರೆದ. ಅದಕ್ಕಾಗಿ ಇಲ್ಲಿ ಏನು ಮಾಡ್ದ ಅಂದರೆ ಪರಮಾತ್ಮ ಮಲಮಾಸ ಅಂತ ನನ್ನ ಶಬ್ದಕ್ಕೆ ಎಲ್ಲರೂ ಇದು ಅಸಂಕ್ರಾಂತವಾದ ಮಾಸ, ಈ ಮಾಸದಲ್ಲಿ ಪುಣ್ಯ ಇಲ್ಲದೇ ಇದ್ದರಿಂದ ಮಲಮಾಸ ಅಂತ ಕರೀತಿದ್ರಲ್ಲ, ಅಲ್ಲ, ಇನ್ಮೇಲಿನಿಂದಾಗಿ ಬೇರೆ ಮಾಸಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪವನ್ನು ಕಳೆಯುವಂತಹ ಮಾಸ ಅಂತ ಅರ್ಥ ಮಾಡಿಬಿಟ್ಟು, ಮಲ ಅಪಕರ್ಷಕವಾದಂತಹ ಮಾಸ ಆದ್ದರಿಂದ ಮಲಮಾಸ ಅಂತ ಹೇಳಿದ್ರೆ ಕರೆದು. ಬೇರೆಯವರೆಲ್ಲರೂ ಪುಣ್ಯ ಮಾಡೋದಿಲ್ಲ, ಅದಕ್ಕಾಗಿ ಮಲಮಾಸ ಅಂತ ಕರೆದಿದ್ರು. ಅದನ್ನೇನು ಮಾಡಿದ ಪರಮಾತ್ಮ ಯಾವಾಗ ಅಭಿಮಾನಿಯಾದ, ಮಲಾಪಕರ್ಷಕೋ ಮಾಸ ಮಲಮಾಸಸ್ತೋ ಬುಧೈಹಿ, ಆವಾಗ ಜ್ಞಾನಿಗಳು ಇದನ್ನೇನು ಕರೆದ್ರು, ಮಲಾಪಕರ್ಷಕವಾದದ್ರಿಂದಾಗಿ ಮಲಮಾಸ ಇದು. ಯಾಕೆಂದರೆ ಮಲಂತು ಪಾತಕಂ ನಾಮ ಸ್ನಾನದಾನಾದಿ ದೀಪಕೈ ಕ್ರಿಯತೆ ಭಸ್ಮಸಾತ್ ಪೂರ್ವಂ ಪುರುಷೋತ್ತಮ ಪೂಜಕೈ. ಈ ಮಾಸದಲ್ಲಿ ಬೇರೆ ಮಾಸಗಳಲ್ಲೆಲ್ಲ ಮಾಡಿದರೆ ನಿಮಗೆ ಏನು ಪುಣ್ಯ ಬರ್ತದೋ ಅದಕ್ಕಿಂತ ಸಾಮಾನ್ಯ ಧರ್ಮಗಳನ್ನೇ ಮಾಡಿದರೆ ಹೆಚ್ಚು ಪುಣ್ಯ ಇದೆ. ಒಂದು ಸ್ನಾನ, ಸಾಮಾನ್ಯವಾಗಿ ಎಲ್ಲ ಸ್ನಾನದಕ್ಕಿಂತಲೂ ನೀವು ಯಾವುದು ಸರ್ವಶ್ರೇಷ್ಠವಾದ ಸ್ನಾನ ಯಾವುದಂತೀರಿ ನೀವು ಅಂತ ಕೇಳಿದರೆ ಗಂಗಾ ಸ್ನಾನ ಎಲ್ಲದಕ್ಕಿಂತಲೂ ಸರ್ವಶ್ರೇಷ್ಠ. ಏನೇ ಗಂಗಾ ಸ್ನಾನವನ್ನು ಎಲ್ಲರೂ ಪ್ರಶಂಸೆ ಮಾಡ್ತಾರೆ. ಅದಕ್ಕಾಗಿ ಗಂಗಾ ಸ್ನಾನನೇ ಭಾಳ ಸರ್ವೋತ್ಕೃಷ್ಟ ಅಂತಿರಲ್ಲೇನಪ್ಪ? ಹೌದು. ಎಲ್ಲ ಪಾಪ ಹೋಗ್ತದಲ್ಲೇನೋ? ಹೌದು. ಹಾಗಾದರೆ ಗಂಗಾ ಸ್ನಾನ 10,000 ವರ್ಷ ಮಾಡಿದರೆ ಏನು ಪುಣ್ಯ ಬರಬೇಕಲ್ಲ, ಅದು ಒಂದು ಸಿಂಹಸ್ಥನಾಗಿರ್ತಕ್ಕಂತಹ ಗುರುರವಿಗಳು ಬರ್ತಾರಲ್ಲ, ಆವಾಗ ಆ ಸ್ನಾನವನ್ನು ಮಾಡಿಬಿಟ್ರೆ ಅದು 10,000 ವರ್ಷ ಸ್ನಾನ ಮಾಡಿರ್ತಕ್ಕಂಥ ಪುಣ್ಯಕ್ಕೆ ಸಮಾನವಾದಂಥದ್ದು ಗೋದಾವರಿ ಸ್ನಾನ. ಅದಕ್ಕೇನೆ ಪುಷ್ಕರ, ಗೋದಾವರಿ ಪುಷ್ಕರಕ್ಕೆ ಅಷ್ಟು ಮಹತ್ವ ಬಂದಿರೋದು. 10,000 ವರ್ಷ ಗಂಗಾ ಸ್ನಾನ ಮಾಡಿದರೆ ವಿದ್ಯುಕ್ತವಾಗಿ ಏನು ಪುಣ್ಯ ಬರಬೇಕು ಅದು ಒಂದು ಸ್ನಾನಕ್ಕೆ ಪುಣ್ಯ ಬರ್ತದೆ. ಯಾವಾಗ? ಗೋದಾವರಿಯಲ್ಲಿ ಮಾಡಿದರೆ. ಪರಮಾತ್ಮ ಅಧಿಕ ಮಾಸದಲ್ಲಿ ಪುರುಷೋತ್ತಮನಾಗಿ ಹೇಳ್ತಾನೆ ಏನಂತಂದರೆ, ನೀವು ನಿಮ್ಮ ಮನೆಯಲ್ಲೇ ಸ್ನಾನ ಮಾಡಿ, ಹೊರಗೆ ಹೋಗಲೇಬೇಡಿ. ಎಲ್ಲಿ?
ಯಾವ ತೀರ್ಥಕ್ಷೇತ್ರಗಳಿಗೆ ಹೋಗುವಂತಹ ಅಗತ್ಯನೇ ಇಲ್ಲ ಅಧಿಕ ಮಾಸದಲ್ಲಿ. ಎಲ್ಲ ತೀರ್ಥಕ್ಷೇತ್ರದ ಪರ್ಯಟನ ಅಲ್ಲಿಗೆ ಹೋಗ್ತೀವಿ, ಅಧಿಕ ಮಾಸಕ್ಕೆ ಇಲ್ಲಿಗೆ ಹೋಗ್ತೀವಿ, ಎಲ್ಲಿ ಹೋಗೋಂಗಿಲ್ಲ. ಹೋಗೋಂಗಿದ್ರೆ ಅಧಿಕ ಮಾಸ ಬರೋಕ್ಕಿಂತ ಮುಂಚೆ ಹೋಗಬೇಕು. ಅಧಿಕ ಮಾಸದಲ್ಲಿ ಯಾವ ತೀರ್ಥಯಾತ್ರನೂ ಇಲ್ಲ, ಬೇರೆ ಯಾವುದೇ ವಿವಾಹ ಇಲ್ಲ, ಉಪನಯನ ಇಲ್ಲ, ಚೌಲ ಇಲ್ಲ, ಬೇರೆ ಯಾವ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಬರೋದಲ್ಲ ಅಧಿಕ ಮಾಸ ಅಂತಂದರೆ. ಅಧಿಕ ಮಾಸದಲ್ಲಿ ಹೇಳಿರುವಂಥ ಧರ್ಮಗಳನ್ನು ಮಾತ್ರ ಮಾಡೋದು. ಅದಕ್ಕಾಗಿ ಪರಮಾತ್ಮ ನೀವು ಏನೇನು ಮಾಡ್ತಿರಲ್ಲ ಆ ಎಲ್ಲ ಪುಣ್ಯ ಗಂಗಾ ಸ್ನಾನದಕ್ಕಿಂತ ಗೋದಾವರಿ ಈ ರೀತಿ ಶ್ರೇಷ್ಠ ಅಂದ್ರಲ್ಲ, ಅದಕ್ಕಂತಾನೆ ಪರಮಾತ್ಮ ಗೋದಾವರಿಯಲ್ಲಿ ಅಂಥ 1000 ವರ್ಷ ಸ್ನಾನ ಮಾಡಿದರೆ ಏನು ಪುಣ್ಯ ಬರಬೇಕು, ಅಧಿಕ ಮಾಸದಲ್ಲಿ ಒಂದು ಸ್ನಾನ ಮಾಡಿದರೆ ಆ ಪುಣ್ಯ ಕೊಡ್ತೀನಿ ಅಂದ. ಸಕಾಲದಲ್ಲಿ ಸೂರ್ಯೋದಯದಕ್ಕಿಂತ ಮುಂಚೆ ಅಧಿಕ ಮಾಸದಲ್ಲಿ ಸ್ನಾನ ಮಾಡಿದರೆ ಅಷ್ಟು ಪುಣ್ಯ ಇದೆ. ಮೊದಲನೇದು ಸ್ನಾನ. ಆನಂತರದಲ್ಲಿ ಯಾವುದು ಸ್ನಾನ ಆದಮೇಲೆ ಬಂದಿರತಕ್ಕಂಥದ್ದು ಮತ್ತು ದೀಪದಾನಕ್ಕೆ ಭಾಳ ಪ್ರಶಂಸೆ ಇದೆ. ಯಾರು ಪ್ರಾತಃ ಕಾಲದಲ್ಲಿ ಎದ್ದು ಬಿಟ್ಟು ಪುರುಷೋತ್ತಮನ ಪ್ರೀತ್ಯರ್ಥವಾಗಿ 33 ಆದರೆ 33, ಆಗಲಿಲ್ಲ ಅಂದರೆ 2 ದೀಪ, ಅದು ತೈಲ ಎಣ್ಣೆದಾಗಿರ್ಬೋದು ಅಥವಾ ತುಪ್ಪದ್ದಾಗಿರ್ಬೋದು, ಇಲ್ಲ ಅಂದರೆ ಹಿಪ್ಪೆ ತುಪ್ಪ ಅಂತ ಬರ್ತದೆ, ಆ ಹಿಪ್ಪೆ ತುಪ್ಪದ್ದಾಗಿರ್ಬೋದು, ಇದು ಯಾವುದೇ ದೀಪವನ್ನು ಪರಮಾತ್ಮನ ಎದುರಿಗೆ ಪುರುಷೋತ್ತಮನ ಪ್ರೀತ್ಯರ್ಥವಾಗಿ ಹಚ್ಚಿದರೆ ದೀಪದಾನಕ್ಕೆ ಅಖಂಡವಾಗಿರತಕ್ಕಂಥ ಪುಣ್ಯವನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ. ಅದಕ್ಕೆ ಕ್ರಿಯತೆ ಭಸ್ಮಸಾತ್ ಸರ್ವಂ ಪುರುಷೋತ್ತಮ ಪೂಜಕೈಹಿ. ಎಲ್ಲ ವಿಧವಾದಂತಹ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾವುದರಿಂದ ಅಂದರೆ ಪುರುಷೋತ್ತಮ ಮಾಸದಲ್ಲಿ ಮಾಡುವಂತಹ ಸಾಧನೆಯಿಂದ. ಯಸ್ಮಿನ್ ಮಾಸೆ ನ ಸಂಕ್ರಾಂತಿ ದ್ವಯಮೇವ. ಇದು ಸಂಕ್ರಾಂತಿ ಬರದೇ ಇರುವಂತಹ ಮಾಸ. ಇನ್ನೊಂದು ಮಾಸ ಇದೆ, ಯಾವುದು ಅಂತಂದರೆ ಕ್ಷಯಮಾಸ ಅಂತ ಹೇಳಿ. ಅದರಲ್ಲಿ 2 ಸಂಕ್ರಾಂತಿಗಳು ಒಟ್ಟಿಗೆ ಬರ್ತವೆ. ಇಲ್ಲಿ ಒಂದು ಮಾಸದಲ್ಲಿ ಒಂದು ಸಂಕ್ರಾಂತಿ ಬರೋದಿಲ್ಲ, ಆ ಕ್ಷಯಮಾಸ 120 ವರ್ಷಕ್ಕೆ ಒಂದು ಸರ್ತಿ ಬರ್ತದೆ. 73ರಲ್ಲಿ ಬಂದಿತ್ತಂತ. ಇನ್ನು ಮತ್ತೆ ತಿರ್ಗಾ ಬರಬೇಕಂದ್ರೆ ಇನ್ನೇನಾಗಬೇಕು, ಇನ್ನು 80 ವರ್ಷ ಕಳೆದ್ರೆ ಅದು ಒಂದು ಆವೃತ್ತಿ ಏನಾಗಬೇಕು, ಅದು ಬರಬೇಕದು. ಆವಾಗ ಏನಪ್ಪ ಅಂದರೆ ಒಂದೇ ತಿಂಗಳಲ್ಲಿ ಮತ್ತೆ 2 ತಿಂಗಳದ್ದು ಏನು ಮಾಡಬೇಕಾಗ್ತದೆ, ಸಾಧನೆ ಮಾಡಬೇಕಾಗ್ತದೆ. ಈಗ ದಿನಕ್ಕೆ 3 ಹೊತ್ತು ಸಂಧ್ಯಾವಂದನೆ ಮಾಡ್ತೀರಿ ಅಂದರೆ ಆವಾಗ 6 ಹೊತ್ತು ಸಂಧ್ಯಾವಂದನೆ ಮಾಡಬೇಕು. ಬೆಳಗ್ಗಿನ ಮಾಸದ ಸಂಕಲ್ಪನೆ ಬೇರೆ, ಸಾಯಂಕಾಲದ ಮಾಸದ ಸಂಕಲ್ಪನೆ ಬೇರೆ. ಹಿಂಗೆ 2 ತಿಂಗಳು ಒಟ್ಟೊಟ್ಟಿಗೆ ನಡೀತಿರ್ತದೆ. ದಿನಕ್ಕೆ 6 ಸಂಧ್ಯಾವಂದನೆ ಮಾಡ್ತಕ್ಕಂತಾನೆ. ಅದನ್ನು ಕ್ಷಯಮಾಸ ಅಂತ ಕರೀತಾರೆ. ಅದು ಯಾವಾಗ ಬರ್ತದೆ ಅಂದ್ರೆ 120 ವರ್ಷಕ್ಕೆ ಒಂದು ಸರ್ತಿ ಬರ್ತದೆ. ಅದನ್ನು ಏನು ಮಾಡ್ತೀವಿ, ಮಲಮಾಸ. 2 ಸಂಕ್ರಾಂತಿ ಬಂದ್ರೂ ಮಲಮಾಸ, ಒಂದೇ ಸಂಕ್ರಾಂತಿನೇ ಬರದೇ ಇದ್ರೂ ಮಲಮಾಸ. ಕ್ಷಯಮಾಸದಲ್ಲಿ 2 ಸಂಕ್ರಾಂತಿ ಬರ್ತದೆ ಇಲ್ಲಿ, ಮತ್ತು ಒಂದೇ ವಿಧವಾಗಿರ್ತಕ್ಕಂತಹ ಮಾಸದಲ್ಲಿ ಅಲ್ಲಿ ಸಂಕ್ರಾಂತಿನೇ ಬರೋದಿಲ್ಲ. ಆದ್ದರಿಂದ ಇದನ್ನು ಅಧಿಕ ಮಾಸ ಅಂತ ಕರೀತಾರೆ. ಹೆಂಗೆ ಪರ್ವತಗಳಲ್ಲಿ ಮೇರು ಪರ್ವತ ಶ್ರೇಷ್ಠವಾದಂಥದ್ದು, ಗ್ರಹಗಳಲ್ಲಿ ಯಾವ ರೀತಿ ಸೂರ್ಯ ಶ್ರೇಷ್ಠನು, ಮತ್ತು ನದಿಗಳಲ್ಲಿ ಯಾವ ರೀತಿಯಲ್ಲಿ ಗಂಗಾ ಶ್ರೇಷ್ಠನು, ಮತ್ತು ಪಕ್ಷಿಗಳಲ್ಲಿ ಯಾವ ರೀತಿ ಗರುಡ ಶ್ರೇಷ್ಠನು, ನಕ್ಷತ್ರಗಳಲ್ಲಿ ಚಂದ್ರ ಹೆಂಗೆ ಶ್ರೇಷ್ಠನು, ಮತ್ತು 4 ಕಾಲುಗಳಿರ್ತಕ್ಕಂತಹ ಪ್ರಾಣಿಗಳ ಮಧ್ಯದಲ್ಲಿ ಗೋ ಹೆಂಗೆ ಶ್ರೇಷ್ಠನು, ಹಾಗೆ ಮಾಸಗಳಲ್ಲಿ ಸರ್ವಶ್ರೇಷ್ಠವಾದಂತಹ ಮಾಸ ಅಂದರೆ ಈ ಮಲಾಪಕರ್ಷಕವಾದಂತಹ ಮಾಸ, ಮಲಮಾಸ, ಪುರುಷೋತ್ತಮ ಮಾಸ ಅಂತ ಹೇಳೋದಕ್ಕೇನೆ ಕರೆದು. ಯಾರು ಅತ್ಯಂತ ಎಲ್ಲ ಕಾಮನೆಗಳನ್ನು ಇಟ್ಟುಕೊಂಡು ಎಲ್ಲ ವಿಧವಾದಂಥ ಅಪೇಕ್ಷೆ ಇಟ್ಟುಕೊಂಡು ಸಾಧನೆ ಮಾಡಿದ್ರೂ ಈ ಮಲಮಾಸದಲ್ಲಿ ಪುಣ್ಯ ಇದೆ. ಏನೂ ಅಪೇಕ್ಷೆ ಇಲ್ಲರಿ ನಾವು ಸಾಧನೆ ಮಾಡ್ತೀವಿ ಅಂತಂದ್ರೂ ಮಲಮಾಸದಲ್ಲಿ ಪುಣ್ಯ ಇದೆ. ಆದ್ದರಿಂದ ಕರ್ಮಾಣಿ ಭಸ್ಮಸಾತ್ ಕೃತ್ವ ಮಾಮೈ ವೇಶ್ಯತ್ಯ ಸಂಶಯಂ. ನಿಸ್ಸಂಶಯವಾಗಿ ನನ್ನ ಹತ್ತಿರದಲ್ಲೇ ಬಂದು ಸೇರ್ತಾರವರು ಯಾರು ವಿಧಿಪೂರ್ವಕವಾಗಿ ಪುರುಷೋತ್ತಮನನ್ನು ಆದರದಿಂದಾಗಿ ಏನು ಮಾಡ್ತಾರೆ ಅಂದರೆ ಪೂಜಾ ಮಾಡ್ತಾರೆ. ಅವರು ತಮ್ಮ ಕುಲಸಹಿತವಾಗಿ ಏನು ಮಾಡ್ತಾರೆ ಅಂದರೆ ನನ್ನ ಬಂದು ಹೊತ್ತಾರೆ. ಅವರವ್ರು ಸಾಧನೆ ಮಾಡಿದರೆ ಅವ್ರವ್ರು ಬರೋದು. ಆದರೆ ಪುರುಷೋತ್ತಮ ಮಾಸದ ವಿಶೇಷ ಏನಂದರೆ ಇಲ್ಲಿ ಒಬ್ಬರು ಸಾಧನೆ ಮಾಡಿದರೆ ಬೇರೆಯವರೆಲ್ಲರಿಗೂ ಅದರ ಅನುಕೂಲ ಆಗುತ್ತೆ. ಅದಕ್ಕಾಗಿ ಪೃಥ್ವಿಯಲ್ಲಿ ಎಷ್ಟೆಷ್ಟು ತೀರ್ಥಕ್ಷೇತ್ರಗಳಿದ್ದಾವೆ, ಆ ತೀರ್ಥಕ್ಷೇತ್ರಗಳೆಲ್ಲವೂ ಕೂಡ ಪುರುಷೋತ್ತಮ ಮಾಸದಲ್ಲಿ ಸ್ನಾನ, ದಾನ, ಜಪ ಇವನ್ನೆಲ್ಲವನ್ನು ಮಾಡೋನ ಹತ್ತಿರದಲ್ಲಿ ಆ ತೀರ್ಥಕ್ಷೇತ್ರಾಭಿಮಾನಿ ದೇವತೆಗಳು ಬರ್ತಾರಂತೆ. ಪುರುಷೋತ್ತಮ ಮಾಸದ ಇದನ್ನು ಯಾವುದನ್ನು ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡುವಂಥ ದುಸ್ವಪ್ನ ಆಗಲಿ, ದಾರಿದ್ರ್ಯ ಆಗಲಿ ಇದೆಲ್ಲವೂ ಪರಿಹಾರ ಆಗ್ತದೆ ಪುರುಷೋತ್ತಮ ಮಾಸದಲ್ಲಿ ಪೂಜಾ ಮಾಡೋದ್ರಿಂದ. ಮತ್ತು ಧನ, ಧಾನ್ಯ, ಪಶು, ಪುತ್ರ, ಪೌತ್ರಾದಿಗಳು ಇವೆಲ್ಲವೂ ಕೂಡ ಸಮೃದ್ಧಿಯಾಗಿ ದೊರಕ್ತವೆ ಪುರುಷೋತ್ತಮ ಮಾಸದಲ್ಲಿ ಪರಮಾತ್ಮನ ಪೂಜಾ ಮಾಡೋದ್ರಿಂದ. ಮತ್ತು ಸಂಧ್ಯಾ ಉಪಾಸನ ಮತ್ತು ತರ್ಪಣಾದಿಗಳು ನಿತ್ಯದಲ್ಲಿ ಯಾವುದು ಮಾಡ್ತಕ್ಕಂಥದ್ದು ಇದೆಯೋ ಅದರಿಂದ ವಿಶೇಷವಾದಂತಹ ಪುಣ್ಯ ಅನ್ನೋದು ಬರ್ತದೆ. ಅಧಿಕ ಮಾಸದಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇನ್ನೊಂದು ಮತ್ತು ಬ್ರಹ್ಮಾಂಡದಾನ ಅಂತಂದರೆ ಮತ್ತು 33 ಸಂಖ್ಯಾದಲ್ಲಿ ಬರತಕ್ಕಂಥ ಅಪೂಪ ಅತಿರಸವನ್ನು ಮಾಡೋದು. ಅಕ್ಕಿಯನ್ನು ತೊಳೆದು ಅದನ್ನು ಒಣ ಹಾಕಿ ಅದನ್ನು ಮತ್ತು ಆನಂತರದಲ್ಲಿ ಕುಟ್ಟಿ ಅದನ್ನು ಹಿಟ್ಟು ಮಾಡಿಕೊಂಡು ಜರಡಿಗಿಡೋದು, ಅದನ್ನೇನು ಮಾಡ್ಕೋಬೇಕು, ಬೆಲ್ಲದ ಜೊತೆ ಕಲಿಸ್ಬೇಕು. ಬೆಲ್ಲದ ಜೊತೆ ಕಲಸಿ ತುಪ್ಪದೊಳಗೇ ಕಲಸೋದು, ತುಪ್ಪದೊಳಗೆ ಕರಿಯೋದು. ಅದನ್ನು ಆನಂತರದಲ್ಲಿ ಏನಪ್ಪ ಅಂದರೆ ಕಂಚಿನ ಪಾತ್ರೆಯಲ್ಲಿ ಅದನ್ನು 33 ಅಪೂಪಗಳನ್ನು ಏನು ಮಾಡಬೇಕು, ತುಂಬಬೇಕು. ಅಂಥದ್ದೇ ಕಂಚಿನ ಪಾತ್ರೆಯನ್ನು ಮುಚ್ಚಬೇಕಲ್ಲ, ಮುಚ್ಚಿ ಅದನ್ನು ಬ್ರಹ್ಮಾಂಡ ಅಂತ ಕರೀತಾರೆ.
ಅದರಲ್ಲಿ 33 ಸಂಖ್ಯಾದಲ್ಲಿ ತತ್ವಾಭಿಮಾನಿ ದೇವತೆಗಳು ತದಂತರ್ಯಾಮಿಯಾದಂತಹ ಪರಮಾತ್ಮನ 33 ಭಗವದ್ ರೂಪಗಳನ್ನು ಆವಾಹನ ಮಾಡಬೇಕು. ಅಂಥದ್ದೇ ಅತ್ತಿರಸ ಮಾಡಿಕೊಂಡು ಅದನ್ನು ನಾಕಾರ ಅತ್ತಿರಸಗಳನ್ನು ನೈವೇದ್ಯ ಮಾಡಬೇಕು. ಷೋಡಶೋಪಚಾರ ಪೂಜಾವನ್ನು ಅತ್ತಿರಸಗಳಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೇನೆ ಸಲ್ಲಿಸಬೇಕು. ಅಲ್ಲಿಯೇನೇ ಮಂಗಳಾರತಿಕ್ಯಾದಿಗಳನ್ನೆಲ್ಲ ಮಾಡಬೇಕು. ದೀಪ ಸಮೇತ ದಕ್ಷಿಣಾ ಸಮೇತವಾಗಿ ಶ್ರೋತ್ರಿಯನು, ಕುಟುಂಬಿಯು, ಬ್ರಾಹ್ಮಣನು, ಶಾಸ್ತ್ರಪಾರಂಗತನೂ ಆದಂತಹ ಅವನಿಗೆ ಏನು ಮಾಡಬೇಕನ್ನ ದಾನವನ್ನು ಕೊಡಬೇಕು. ಇದನ್ನು ಬ್ರಹ್ಮಾಂಡ ದಾನ ಅಂತಂದು ಹೇಳಿ ಕರೀತಾರೆ. ಪೃಥ್ವಿ ದಾನಕ್ಕೆ ಸಮಾನವಾಗಿರತಕ್ಕಂತಹ ದಾನ ಈ ಯಾವುದಿದು ಮತ್ತು ಅಪೂಪದಾನದ ಫಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾವನು ಮತ್ತೆ ಮಾಡ್ತಾನೆ ದೇವಾರ್ಚಾಂ ತಥಾಚೈವ ಯರ್ಚಯಂತಿ ನರಾಹ್ಯ ಅಕ್ಷಯಂ ತದ್ಭವೇತ್ ಸರ್ವಂ ಮಾಮುದ್ದೇಶ್ಯ ಕೃತಂ. ನನ್ನನ್ನು ಉದ್ದೇಶ ಮಾಡ್ಕೊಂಡು ದೇವತಾ ಪೂಜಾದಿಗಳನ್ನು ಯಾರು ಈ ಮಾಸದಲ್ಲಿ ಮಾಡ್ತಾರೋ ಅವರಿಗೆ ಅಕ್ಷಯವಾದಂತಹ ಪುಣ್ಯಫಲವನ್ನು ಏನು ಮಾಡ್ತೀನಿ, ಅವಶ್ಯವಾಗಿ ಸುರಿತೀನಿ ಅಂತ ಹೇಳ್ತಾನೆ ಪರಮಾತ್ಮ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಅಧಿಮಾಸಸ್ಯ ನೈಕಸ್ಯ ಕಲಾಂ ನಾರಹಂತಿ ಷೋಡಶೀ. ಅಶ್ವಮೇಧ 1000 ಅಶ್ವಮೇಧ ಯಾಗ ಮಾಡಿದರೆ, ವಾಜಪೇಯಿ ಯಾಗ 100 ಮಾಡಿದರೆ ಏನು ಪುಣ್ಯ ಬರಬೇಕು, ಅಧಿಕ ಮಾಸದ 1 ದಿವಸದ ಸಾಧನೆಗೆ ಅದು ಸಮಾನ ಆಗೋದಿಲ್ಲ, ಅಷ್ಟು ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಸ್ನಾನ, ದಾನ, ಜಪ ಮತ್ತು ಸ್ವಾಧ್ಯಾಯ ಇವೆಲ್ಲವೂ ಭಗವತ್ ಪ್ರೀತಿಗಾಗಿ ಏನೇನು ಮಾಡ್ತಿರೋ ಅದೆಲ್ಲವನ್ನೂ ಕೂಡ ಮಾಡಿದರೆ ಈ ಮಾಸದಲ್ಲಿ ಅನುಷ್ಠಾನ ಮಾಡೋದ್ರಿಂದಾಗಿ ಯಮನನ್ನು ನೋಡುವಂಥ ಪ್ರಸಂಗ ಬರೋದಿಲ್ಲಂತೆ. ಮತ್ತು ಹಾಗೆಯೇ ಶನಿದೋಷ ಅಂತ ಅನ್ನೋದು ಪರಿಹಾರ ಆಗಲಿಕ್ಕೆ ಎಲ್ಲರೂ ನಾನಾ ವಿಧವಾದಂತಹ ಸಮಸ್ಯೆಗಳನ್ನು ಏನೇನೋ ಜಪ, ಎಲ್ಲೋ ಹೋಗಿ ತರ್ಪಣ, ಏನೇನೋ ಹೋಮಗಳು ಇದನ್ನೆಲ್ಲ ಮಾಡ್ತಾರಲ್ಲ, ಏನಿಲ್ಲ ಅಧಿಕ ಮಾಸವನ್ನು ಅನುಷ್ಠಾನ ಮಾಡಿದರೆ ಸಾಕಂತೆ ಶನಿದೋಷ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಅಧಿಕ ಮಾಸದ ಮಹಾತ್ಮ್ಯ ಆಗ್ತಿದೆ. ಅದಕ್ಕೋಸ್ಕರವಾಗಿ ಭಗವಂತನಿಗೆ ಏನು ಮಾಡಬೇಕು, ಅಧಿಕ ಮಾಸವಂತಹ ಸಮಯದಲ್ಲಿ ಅತ್ಯಂತ ಪ್ರೀತಿಕರವಾದದ್ದರಿಂದ ಅಪೂಪವನ್ನು ಮಾಡಿ ಅದನ್ನು ಸಮರ್ಪಣೆ ಮಾಡಿ ಅದರಲ್ಲಿ ಪೂಜಾ ಮಾಡಿ ಬ್ರಾಹ್ಮಣನಿಗೆ ದಾನವನ್ನು ಮಾಡಬೇಕು. ಇನ್ನು ಆ ಸಂದರ್ಭದಲ್ಲಿ ಚಿಂತನೆ ಮಾಡಬೇಕಾಗಿರತಕ್ಕಂಥದ್ದು ವಿಶೇಷವಾದಂತಹ ದೇವತೆಗಳು, ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಪ್ರಜಾಪತಿ, ವಷಟ್ಕಾರ ಇವರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ವಿಷ್ಣು, ಹರಿ, ಕೇಶವ, ಜಿಷ್ಣು, ಕೃಷ್ಣ, ಮಾಧವ, ಮಹಾವಿಷ್ಣು, ಅಧೋಕ್ಷಜ, ರಾಮ, ಗೋವಿಂದ, ಶ್ರೀಕಂಠ, ಮಧುರಿಪು, ಅಚ್ಯುತ, ವಾಮನ, ವಿಶ್ವಸಾಕ್ಷಿ, ಅನಿರುದ್ಧ, ಪುರುಷೋತ್ತಮ, ಶ್ರೀಶ, ನಾರಾಯಣ, ತ್ರಿವಿಕ್ರಮ, ಅನಂತ, ಪ್ರದ್ಯುಮ್ನ, ಜನಾರ್ದನ, ವಾಸುದೇವ, ಶೇಷಾಯಿ, ದೈತ್ಯಾರಿ, ಧರಾವಾಸ, ಜಗದ್ಜೀವನಿ, ಸಂಕರ್ಷಣ, ವಿಶ್ವತೋಮುಖ, ದಾಮೋದರ, ಅಗಾರ್ಧನ, ಶ್ರೀಪತಿ ಅಂತನ್ನುವಂತಹ 33 ನಾಮಗಳನ್ನು ಪರಮಾತ್ಮನನ್ನು ಕರಿಬೇಕು. ನಾಮಗಳಲ್ಲಿ ಎಷ್ಟು ಅಪೂಪದಲ್ಲಿ ಛಿದ್ರಗಳಿರ್ತಾವೆ ಅಷ್ಟಷ್ಟು ಏನಾಗ್ತದೆ, ತಾವದ್ ವರ್ಷ ಸಹಸ್ರಾಣಿ ವೈಕುಂಠೇ ವಸತೆ ನರಹ, ಅಷ್ಟಷ್ಟು ಕಾಲದವರೆಗೆ ವೈಕುಂಠ ಲೋಕದಲ್ಲಿ ಏನು ಮಾಡ್ತಾನೆ ಅಂದರೆ ವಾಸ ಮಾಡ್ತಾನಂತೆ. ಅದಕ್ಕೋಸ್ಕರವಾಗಿ ಯೋಗಿ ದುರ್ಲಭವಾದಂತಹ ವೈಕುಂಠ ಲೋಕದ ಪ್ರಾಪ್ತಿಗೋಸ್ಕರವಾಗಿ ಇದನ್ನು ಮಾಡಿರಿ ಅಂತ ಹೇಳ್ತಾರೆ. ಅದು ಎಷ್ಟಿರಬೇಕು, 2.5 ಪ್ರಸ್ತದ ಪ್ರಮಾಣದ ಕಂಚಿನ ಪಾತ್ರೆ ಇರಬೇಕಂತ. ಅದನ್ನು ನಿರ್ಧನೇನ ಯಥಾಶಕ್ತಿಯ ಕಾರ್ಯಾಣಿ ವೃತಪೂರ್ತಯೇ ಅಥವಾ ಅಪೂಪ ಸಾಮಗ್ರಿ ಅಪಕ್ವಾಂ ಸಫಲಾಂಬರಾಂ ತತ್ರಾಧಾಯ ಪ್ರದೇಯಾನಿ ಪುರುಷೋತ್ತಮ ಪ್ರೀತಿ. ಇದನ್ನು ಮಾಡಿಕೊಡ್ಲಿಕ್ಕಾಗಲಿಲ್ಲ, ಅವಾಗೇನು ಮಾಡಬೇಕು, ಕಂಚಿನ ಪಾತ್ರೆಯಲ್ಲಿ ಈ ಎಲ್ಲ ಪದಾರ್ಥಗಳನ್ನು ಇಟ್ಟು ಬಿಟ್ಟಾದರೂ ದಾನವನ್ನು ಮಾಡಿರಿ ಅಂತ ಹೇಳಿ. ಸ್ತ್ರೀಯರು ವಿಶೇಷವಾಗಿ ಅಧಿಕ ಮಾಸದ ಮತ್ತು ಕರ್ಮಗಳನ್ನು ಮಾಡಬೇಕು, ಸ್ತ್ರೀಯರು ವಿಶೇಷವಾಗಿ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಇದನ್ನು ಮಾಡ್ತಾರೋ ತಾಸಾಂ ಸೌಭಾಗ್ಯ ಸಂಪತ್ತಿ ಸುಖಪುತ್ರ ಪ್ರದೋಹ್ಯಹಂ, ಅವರಿಗೆ ಸೌಭಾಗ್ಯ, ಸಂಪತ್ತಿ, ಸಂತಾನಾದಿಗಳು ಸರ್ವಸ್ವವನ್ನು ಏನು ಮಾಡ್ತೀನಿ ಅಂದರೆ ನಾನು ಕೊಡ್ತೀನಿ ಅಂತ ಪರಮಾತ್ಮ. ಮಲಮಾಸದ ವ್ರತವನ್ನು ಯಾರು ಮಾಡ್ತಾಳೋ ಅವಳಿಗೆ ದಾರಿದ್ರ್ಯ ಆಗಲಿ ಅಥವಾ ಮಕ್ಕಳ ನಿಮಿತ್ತ ಶೋಕ ಆಗಲಿ ವೈಧವ್ಯ ಆಗಲಿ ಆ ಹೆಣ್ಣುಮಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಸಂಕ್ರಾಂತವಾದಂತಹ ಈ ಮಾಸದ ವ್ರತವನ್ನು ಯಾರು ಮಾಡ್ತಾರೋ ಅವರಿಗೆ ದಾರಿದ್ರ್ಯಾದಿಗಳನ್ನು ಏನೇ ಬರೋ ಅಂಥದ್ದಿದ್ದನ್ನು ನಾನು ತಪ್ಪಿಸ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ. ಅವರಿಗೆ ಮತ್ತೆ ವಿಧಿಬರಹಕ್ಕನುಸಾರವಾಗಿ ಬರಬೇಕಾಗಿತ್ತಂದರೆ ಈ ವ್ರತಾದಿಗಳನ್ನು ಅನುಷ್ಠಾನ ಮಾಡೋದರಿಂದ ಅದನ್ನು ಕಳಿತೀನಿ. ಏತತ್ತುಲ್ಯೋ ನಕೋಪ್ಯನ್ಯ ಕಾರ್ತಿಕಾದಿಷು ಸುಂದರಿ ಸರ್ವೇ ಮಾಸಾಸ್ತಃ ಪಕ್ಷಾಃ ಪ್ರಮಾಣ್ಯನ್ಯಾನಿ ಯಾನಿ ಚ ಪುರುಷೋತ್ತಮ ಮಾಸಸ್ಯ ಕಲಾಂ ನಾರಹಂತಿ ಷೋಡಶೀ. ಕಾರ್ತಿಕಾದಿ ಮಾಸಗಳಲ್ಲಿ ಮಾಡತಕ್ಕಂಥದ್ದೇನು ಸ್ನಾನದಾನ ಜಪ ಹೋಮಾದಿಗಳೆಲ್ಲವೂ ಇದ್ದಾವಲ್ಲ ಅವು ಅಧಿಕ ಮಾಸದಲ್ಲಿ ಮಾಡತಕ್ಕಂಥದ್ದಕ್ಕೆ 16ನೇ 1 ಭಾಗಕ್ಕೆ ಬರೋದಿಲ್ಲ ಅಂತಾರೆ. ಅಷ್ಟು ಪುಣ್ಯ ಹೆಚ್ಚಿಂದ ಅಧಿಕ ಮಾಸದಲ್ಲಿ ಮಾಡೋದು. ಅದಕ್ಕೋಸ್ಕರವಾಗಿ ಅಧಿಕ ಮಾಸದಲ್ಲಿ ಮತ್ತೆ ಏನು ಮಾಡಬೇಕು ಅಂದರೆ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಇನ್ನು ಅಧಿಕ ಮಾಸದಲ್ಲಿ ವಿಶೇಷವಾಗಿ ಪುರಾಣ ಶ್ರವಣವನ್ನು ಮಾಡಬೇಕು. ಎಷ್ಟು ಸಾಧ್ಯತೆ ಅಷ್ಟು ಪುರಾಣವನ್ನು ನಿತ್ಯದಲ್ಲಿ ಏನು ಮಾಡಿರಿ, ಶ್ರವಣವನ್ನು ಮಾಡಿರಿ ಅಂತ ಹೇಳ್ತಾರೆ. ಭಾಗವತಾದಿಗಳನ್ನು ಶ್ರವಣ ಮಾಡೋದರಿಂದಾಗಿ ಬರತಕ್ಕಂತಹ ಪುಣ್ಯ ಅತ್ಯಧಿಕವಾದಂಥದ್ದು ಅಂತ ಹೇಳ್ತಾರೆ. ಅದನ್ನು ಬೃಹಸ್ಪತ್ಯಾಚಾರ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟು ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಇನ್ನು ಪುರುಷೋತ್ತಮ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಆ ಸ್ನಾನಾದಿಗಳನ್ನು ಮಾಡ್ತಕ್ಕಂಥವ್ರಿಗೆ ದಾನಾದಿಗಳನ್ನು ಮಾಡ್ತಕ್ಕಂಥವ್ರಿಗೆ 3 ವರ್ಷಕ್ಕೊಂದು ಸರ್ತಿ ಯಾರು ಮಾಡ್ತಾರೋ ಅವರಿಗೆ ಕುಂಭಿಪಾಕಾದಿ ನರಕಾದಿಗಳಾಗುವಂಗಿಲ್ಲ. ಯಾಕೆಂದರೆ ಪುರುಷೋತ್ತಮ ಮಾಸದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಯಮದೇವರು ಅವರನ್ನು ಕರ್ಕೊಂಡು ಬರಬೇಡ್ರಿ, ಯಾಕೆಂದರೆ ಪುರುಷೋತ್ತಮನ ಭಕ್ತರವರು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ
ಅವಶ್ಯವಾಗಿ ಏನು ಮಾಡಿರಿ ಅಂದರೆ ಪುರುಷೋತ್ತಮ ಮಾಸದಲ್ಲಿ ಸ್ನಾನ ದಾನಾದಿಗಳನ್ನು ಮಾಡಿರಿ. ಅದರಲ್ಲಿ ವಿಶೇಷವಾದಂತಹ ಪರ್ವಕಾಲ ಯಾವುದು ಅಂದರೆ ವೈಧೃತಿ, ವ್ಯತಿಪಾತ, ಮತ್ತು ಹುಣ್ಣಿಮೆ, ಅಮಾವಾಸ್ಯ, ಭಾನುವಾರ ಇವೆಲ್ಲವೂ ಕೂಡ ಏನಪ್ಪ ಅಂದರೆ ವಿಶೇಷ ಪರ್ವಕಾಲಗಳು ಅಂತ ಹೇಳಿ. ಅದರಲ್ಲಿ ಉಪವಾಸಗಳಿಗೆ ಹೆಚ್ಚು ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಧಾರಣಪಾರಣ, ಕೃಚ್ಛ್ರ, ಪರಾಕ, ಪ್ರಾಜಾಪತ್ಯಾದಿ ವ್ರತಗಳನ್ನು ಯಾರು ಮಾಡ್ತಾರೋ ಅವರು ವಿಶೇಷ ಬೇರೆ ಬೇರೆ ಚಾತುರ್ಮಾಸ್ಯಾದಿಗಳಲ್ಲಿ ಮಾಡೋದಕ್ಕಿಂತಲೂ ಇದರಲ್ಲಿ ಮಾಡೋದು ಹೆಚ್ಚಿನ ಪುಣ್ಯ ಅಂತ. ಯಾವುದೂ ಆಗಲಿಲ್ಲ 5 ಉಪವಾಸಗಳನ್ನು ಒಂದು ವಿಷ್ಣು ಪಂಚಕ ಅಂತಾದ್ರೂ ಮಾಡಿರಿ. ಇಲ್ಲಿ ಈ ಮಾಸದಲ್ಲಿ ವರ್ಷಗಟ್ಟಲೆ ವಿಷ್ಣು ಪಂಚಕ ಮಾಡಲಿಕ್ಕಾಗೋದಿಲ್ಲ ಅಂತಂದರೆ ಇಲ್ಲಿ 5 ದಿವಸ ಆದರೂ ಮಾಡಿಬಿಡ್ರಿ ಅಂತ ಹೇಳಿ. ಅದು ಆಗಲಿಲ್ಲ, 1 ದಿವಸ ಆದ್ರೂ ಉಪವಾಸ, ಏಕಾದಶಿ ಹೊರತುಪಡಿಸಿ 1 ದಿವಸ ಆದ್ರೂ ಎಕ್ಸ್ಟ್ರಾ ಒಂದು ಅಧಿಕ ಮಾಸದ ನಿಮಿತ್ತ ಒಂದು ಉಪವಾಸವನ್ನು ಮಾಡಿರಿ ಅಂತ ಹೇಳ್ತಾರೆ. ಉಪವಾಸಸ್ಯ ರಕ್ತಸ್ಯ ಏಕಭುಕ್ತಸ್ಯ ಮಾಮಿ. ಅಥವಾ ಆಗಲಿಲ್ಲ ನಮಗಿಲ್ರಿ ನಮ್ಗೆ ದಿನ ಊಟ ಬೇಕು ಅಂತ ಹಂಗಿದ್ರೆ ಒಪ್ಪತ್ತು ಊಟ ಮಾಡಿರಿ. ಬೆಳಗ್ಗೆ ಊಟ ಮಾಡಿರಿ, ಅಥವಾ ಒಂದು ದಿವಾ ಭೋಜನ ವ್ರತವನ್ನು ಇಟ್ಕೊಳ್ರಿ, ಅಥವಾ ನಕ್ತ ಭೋಜನ ವ್ರತವನ್ನು ಮಾಡಿರಿ ಅಂತ ಹೇಳ್ತಾರೆ. ದಾನೇವಾಪಿ ವೃತೇವಾಪಿ ಅಸ್ಯ ಶಕ್ತಿರ್ ನ ವಿದ್ಯತೆ ಶರೀರ ಶೋಷಣಂ ತೇನ ಕರ್ತವ್ಯಂ ತೀರ್ಥ ಸೇವನಂ. ಇದ್ಯಾವುದು ಆಗಲಿಲ್ಲ ಅಂದರೆ ಶಾಸ್ತ್ರಶ್ರವಣವನ್ನು, ನಿರಂತರವಾಗಿ ಶಾಸ್ತ್ರವನ್ನು ಪಠಣ, ಅಧ್ಯಯನ, ಅಧ್ಯಾಪನಾದಿಗಳನ್ನು ಮಾಡಿರಿ. ಸರ್ವವ್ಯಾಪಿ ಯಥಾ ವಿಷ್ಣು ಸರ್ವಭೂತ ದಯಾಕರಃ ಮಲಿಂಬಚೇ ತಥಾದಾನಂ ಲೋಕದ್ವಯ ಸುಖಾವಹಂ. ಇಲ್ಲಿ ಸ್ನಾನದಾನಾದಿಗಳನ್ನು ಮಾಡೋದರಿಂದ ಇಲ್ಲಿ ಇಹಲೋಕದಲ್ಲೂ ಒಳ್ಳೆಯ ಸತ್ಫಲಗಳು ಬರ್ತವೆ, ಪರಲೋಕದಲ್ಲೂ ಒಳ್ಳೆಯ ಫಲಾದಿಗಳು ಬರ್ತವೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಏಕಾನ್ಯೇನ ನರೋ ಯಸ್ತು ಮಲಮಾಸಂ ನಿಷೇವತೆ ಚತುರ್ಭುಜೋ ನರೋ ಭೂತ್ವ ಸಯಾತಿ ಪರಮಾಂ ಗತಿಂ. ಒಂದೇ ಹೊತ್ತು ಊಟ ಮಾಡಿದಂಥವನಿಗೆ 4 ಭುಜಗಳಿಂದ ಸಹಿತವಾಗಿರತಕ್ಕಂತಹ ಸಾಲೋಕ್ಯ ಮೋಕ್ಷವನ್ನು ಪರಮಾತ್ಮ ಕೊಡ್ತಾನೆ. ತನಗೆ ಹೆಂಗೆ 4 ಭುಜ ಇರ್ತಾವೋ ಹಂಗೆ ಇವನಿಗೂ 4 ಭುಜಗಳನ್ನು ಕೊಡ್ತಾನೆ. ಏಕಾನ್ನಾಂ ನಾಪರಂ ಕಿಂಚಿತ್ ಪವಿತ್ರಮಿಹ ವಿದ್ಯತೆ ಅಂತ ಹೇಳ್ತಾರೆ. ಒಂದಿನ ಆದ್ರೂ ಉಪವಾಸವನ್ನು ಮಾಡಿರಿ ಅಂತ ಹೇಳ್ತಾರೆ. ಮಾಸ ಪೂರ್ತಿ ಉದ್ದಿನ ಬೇಳೆಯನ್ನು ತಿನ್ನೋದು ಬಿಟ್ಟರೆ ಅದು ಒಂದು ವ್ರತ ಅಂತಿದೆ. ಏನೇನೋ ಬಿಡ್ತಾರೆ, ಒಂದು ಉದ್ದಿನ ಬೇಳೆ ಇಡೀ ತಿಂಗಳು ಪೂರ್ತಿ ತಿನ್ನೋದಿಲ್ಲಪ್ಪ ಅಂತ ಹೇಳಿದರೆ ಅದು ಒಂದು ವ್ರತ. ಗೋಸೇವಾ ಮತ್ತು ಗೋದಾನಗಳನ್ನು ಮಾಡೋದರಿಂದಾಗಿ ಬಹಳ ವಿಶೇಷವಾದಂತಹ ಪುಣ್ಯಫಲವನ್ನು ಹೇಳಿದ್ದಾರೆ ಅಧಿಕ ಮಾಸದಲ್ಲಿ. ಅದಕ್ಕೋಸ್ಕರವಾಗಿ ಮತ್ತೆ ಅದನ್ನು ಮಾಡ್ತಾರೆ. ಅಪಾತ್ರನಲ್ಲಿ ಗೋದಾನವನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ, ಗೋದಾನವನ್ನು ಸತ್ಪಾತ್ರನಲ್ಲಿ ಮಾಡಿರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅಪಾತ್ರೇ ಸಾಧಕವರು ದತ್ತ ದಾತಾರಂ ನರಕಂ ನಯೇತ್ ಕುಲೈಕ ವಿಷಂತಿಯುಕ್ತಂ ಗೃಹೀತಾರಂತು ಪಾತಯೇತ್ ಅಂತ ಹೇಳಿ. ನಾಪಾತ್ರೇ ವಿದುಷಾದೇಯ ಆತ್ಮನ ಶ್ರಮಮಿಚ್ಛತ ಗೀತಾಧೇನು ಹಿರಣ್ಯಂಚ ಪಾತ್ರೇ ದತ್ತಂ ಅನಂತಕಂ. ಗೀತಾ ಪುಸ್ತಕ ಮತ್ತು ಗೋವುಗಳು ಮತ್ತು ಹಿರಣ್ಯ ಅಂದರೆ ಬಂಗಾರ ಇದನ್ನು ಸತ್ಪಾತ್ರನಲ್ಲಿ ದಾನ ಮಾಡಿದರೆ ಮಾತ್ರ ಅನಂತ ಪುಣ್ಯ ಫಲಗಳನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಏನು ಮಾಡಿರಿ ಅಂತಂದರೆ ಇದನ್ನೆಲ್ಲವನ್ನು ದಾನ ಮಾಡಿರಿ ಅಂತ ಹೇಳ್ತಾರೆ. ಇನ್ನು ಮೌನದಿಂದಾಗಿ ಸ್ನಾನ ಮತ್ತು ಭೋಜನ ಇದನ್ನೆಲ್ಲವನ್ನು ಮೌನದಿಂದ ಅನುಷ್ಠಾನ ಮಾಡುವವರಿಗೆ ಮತ್ತು ಬಹಳ ವಿಶೇಷವಾದಂತಹ ಪುಣ್ಯಫಲಗಳನ್ನು ಹೇಳಿದ್ದಾರೆ. ಸ್ನಾನದಲ್ಲಿ ಮೌನವನ್ನು ಅನುಷ್ಠಾನ ಮಾಡಿದರೆ ವರುಣದೇವರ ತೇಜಸ್ಸನ್ನು ಕೊಡ್ತಾರೆ. ಹೋಮವನ್ನು ಮಾಡಬೇಕಾದ್ರೆ ಮತ್ತು ಮೌನವನ್ನು ಇಟ್ಟುಕೊಂಡ್ರೆ ಅಗ್ನಿ ಸಂಪತ್ತನ್ನು ಕೊಡ್ತಾನಂತೆ. ಊಟ ಮಾಡಬೇಕಾದ್ರೆ ಏನು ಮಾಡಿದರೆ ಮತ್ತು ಮೌನವನ್ನು ವಹಿಸಿ ಊಟವನ್ನು ಮಾಡಿದರೆ ಆಯುಷ್ಯ ಅಭಿವೃದ್ಧಿ ಆಗ್ತದಂತೆ. ಅದಕ್ಕೋಸ್ಕರವಾಗಿ ಮೌನವನ್ನು ಅನುಷ್ಠಾನ ಮಾಡಿರಿ ಅಂತ ಹೇಳ್ತಾರೆ. ಅದಕ್ಕಾಗಿ 12 ವರ್ಷಗಳವರೆಗೆ ಮಾಡತಕ್ಕಂತಹ ಏನೇನು ವ್ರತಗಳಿದ್ದಾವೋ ಅವು ಯಾವ ವ್ರತನೂ ಕೂಡ ಅಧಿಕ ಮಾಸಕ್ಕೆ ಸಮಾನವಾದಂತಹ ವ್ರತ ಅಲ್ಲ, ಅದರಿಂದಾಗಿ ಅದನ್ನು ಮಾಡಿರಿ ಅಂತ ಹೇಳಿ ತಿಳಿಸ್ತಾರೆ. ಮತ್ತು ಅದಕ್ಕೋಸ್ಕರವಾಗಿ ಅಧಿಕ ಮಾಸದಲ್ಲಿ ಯೋಗ, ಜ್ಞಾನ, ಸಾಂಖ್ಯ, ತಂತ್ರಾಣಿ ಎಲ್ಲವೂ ಕೂಡ ಪುರುಷೋತ್ತಮನ ದೀಪಕ್ಕೆ ಸದೃಶವಾದಂಥದ್ದಲ್ಲ. ಅದರಿಂದಾಗಿ ಅದನ್ನು ದೀಪದಾನವನ್ನು ಮಾಡಿ ಭಾಗವತವನ್ನು ಶ್ರವಣ ಮಾಡತಕ್ಕಂಥದ್ದು ಹೆಂಗಿದೆಯೋ ಹಂಗೆ ಭಾಗವತದ ಮತ್ತು ದಾನ, ಭಾಗವತ ಪುಸ್ತಕವನ್ನು ದಾನವನ್ನು ಕೊಡೋದ್ರಿಂದಾಗಿ ವಿಶೇಷವಾದ ಪುಣ್ಯಫಲಾದಿಗಳೆಲ್ಲವೂ ಕೂಡ ಬರ್ತಾರೆ. ಇನ್ನು ಈ ಇದನ್ನು ಯಾವುದನ್ನು ಅಧಿಕ ಮಾಸದಲ್ಲಿ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಯಥೇಚ್ಛ ದಾನವನ್ನು ಮಾಡಿರಿ ಅಂತ ಹೇಳಿದ್ದಾರೆ. ವಿತ್ತಶಾಖ್ಯವನ್ನು ಏನು ಮಾಡಲಿಕ್ಕೆ ಹೋಗಬೇಡ್ರಿ, ಇದ್ರೂ ಕೂಡ ಕೊಡದೇ ಇರುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಅವಶ್ಯವಾಗಿ ಏನು ಮಾಡಿರಿ ಅಂದರೆ ಮತ್ತು ಅವಶ್ಯವಾಗಿ ಈ ದಾನವನ್ನು ನಿರಂತರವಾಗಿ ನಡೆಸ್ರಿ. ನಿತ್ಯದಲ್ಲಿ ಏನು ಮಾಡಿರಿ ಅಂತಂದರೆ ಅಧಿಕ ಮಾಸದಲ್ಲಿ ಮತ್ತು ಗೀತಾ, ವಿಷ್ಣು ಸಹಸ್ರನಾಮ, ಕೃಷ್ಣಾಷ್ಟೋತ್ತರ, ಶತನಾಮ ಸ್ತೋತ್ರ ಮತ್ತು ಇವನ್ನೆಲ್ಲ ಏನಿದೆಯೋ ಇದನ್ನು ಭಾಗವತದ 1 ಶ್ಲೋಕ ಆದರೂ ನಿರಂತರವಾಗಿ ಏನು ಮಾಡಿರಿ ಅದನ್ನು ಮತ್ತು ಅನುಷ್ಠಾನ ಮಾಡಿರಿ, ಹೇಳ್ರಿ, ಕೇಳ್ರಿ. ಭಾಗವತವನ್ನು ವಿಶೇಷವಾಗಿ ಮತ್ತು ಶ್ರವಣವನ್ನು ಮಾಡಿರಿ ಅಂತ ಹೇಳಿ ತಿಳಿಸ್ತಾರೆ. ಇಂಥದ್ದನ್ನು ಅಧಿಕ ಮಾಸವನ್ನು ಹಿಂದಕ್ಕೆ ಯಾರು ಮಾಡಿದರು, ಯಾರು ಅನುಷ್ಠಾನ ಮಾಡಿದರು ಅನ್ನುವಂತಹ ವಿಷಯದಲ್ಲಿ ಅನೇಕ ಪುರಾಣದ ವಿಚಾರವನ್ನು ಇಲ್ಲಿ ಹೇಳೋರಿದ್ದಾರೆ. ಹೈಹಯ ದೇಶದಲ್ಲಿ ಹಿಂದಕ್ಕೆ ಚಿತ್ರಧರ್ಮ ಅಂತನ್ನುವಂಥ ಒಬ್ಬ ರಾಜ ಇದ್ದ. ಆ ರಾಜನಿಗೆ ದೃಢಧನ್ಮ ಅಂತನ್ನುವಂಥ ಒಬ್ಬ ಮಗ. ಆ ಮಗನಿಗೆ ಮತ್ತು ಸಕಾಲದಲ್ಲಿ ಏನು ಮಾಡಿದ ಅಂತಂದರೆ ವಿವಾಹಾದಿಗಳನ್ನು ಮಾಡಿದ. ಗುಣಸುಂದರಿ ಅಂತೇಳಿ ಅವನಿಗೆ ಒಬ್ಬಳು ಹೆಂಡತಿ. ಅವನು ಬಹಳ ಪುಣ್ಯಶಾಲಿ ಆದದ್ರಿಂದಾಗಿ ಒಳ್ಳೆಯ ಹೆಂಡತಿ, ಮಕ್ಕಳು, ಸಂಪತ್ತು, ಭೋಗಭಾಗ್ಯಾದಿಗಳು ಎಲ್ಲವೂ ಇತ್ತು ಅವನಿಗೆ. ರಾಜನಿಗೆ ಇಂಥ ಒಂದರಲ್ಲಿ ಕೊರತೆ ಅಂತ ಅನ್ನೋದೇ ಇರಲಿಲ್ಲ ಅವನಿಗೆ. ಅವಾಗ ಒಂದು ದಿವಸ ಯೋಚನೆ ಮಾಡಿದ,
ಎಲ್ಲ ನನಗೆ ಚೆನ್ನಾಗಿದೆ, ಜಗತ್ತಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಇದಿಲ್ಲ ಅದಿಲ್ಲ ಅಂತ ಹೇಳಿ ಯಾವಾಗಲೂ ಏನು ಮಾಡ್ತಿರ್ತಾರೆ, ಸಂಕಟ ಪಡ್ತಿರ್ತಾರೆ. ಅವ್ನು ನೋಡ್ರಿ ಹೆಂಗೆ ಯೋಚನೆ ಮಾಡ್ದ ಅಂದರೆ ಎಲ್ಲ ದೇವ್ರು ಕೊಟ್ಟಿದ್ದಾನೆ, ಏನು ಪುಣ್ಯ ಮಾಡಿದ್ದೆ ಅಂತ ಇದೆಲ್ಲ ಬಂತು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ. ಎಲ್ರಿಗೂ ಒಂದು ರೀತಿ ಯೋಚನೆ ಅಂದರೆ ಇವನಿಗೆ ಇನ್ನೊಂದು ರೀತಿ. ಎಲ್ಲನೂ ನನಗೆ ದೇವರು ಕೊಟ್ಟು ಬಿಟ್ಟಿದ್ದಾನೆ, ಹೆಂಗೆ ಕೊಟ್ಟ ಇದ್ನ, ಏನಾರೋ ಪುಣ್ಯ ಮಾಡಿದ್ದೆ. ಯಾಕಂದರೆ ಪುಣ್ಯ ಏನೂ ಮಾಡಲಾರ್ದಂತೂ ಬರೋದಿಲ್ಲ. ನಮಗೆಲ್ಲ ಜಗತ್ತಿನಲ್ಲಿ ಏನೇನು ಸಿಗ್ತಾವಲ್ಲ, ಒಳ್ಳೆ ಶಾರೀರಿಕವಾದಂತಹ ಸಂಪತ್ತು, ಒಳ್ಳೆ ಚೆನ್ನಾಗಿರುವಂತಹ ಶರೀರ ದೇಹದಾರಢ್ಯಗಳು ಚೆನ್ನಾಗಿ ದೃಢವಾಗಿತ್ತು ಅಂದರೆ ಅದಕ್ಕೆಲ್ಲ ಪುಣ್ಯ ಇರಬೇಕು. ಇಲ್ಲದೇ ಇದ್ರೆ ಇರೋದಿಲ್ಲ. ವಯಸ್ಸಾಗ್ತಿರೋ ಹಾಗೇನೆ 108 ಕಾಯಿಲೆಗಳನ್ನು ಹೇಳ್ತಿರ್ತಾರೆ. ಮಾತಾಡ್ಸಿದ್ರೆ ಏನಾರ ಕಾಯಿಲೆ ಅಂತ ನಂತರ ಗಂಡ ಹೆಂಡತಿನ ಮಾತಾಡ್ಸಿರೋ ಕಾಯಿಲೆ ಅಂತಲ್ಲ, ಹೆಂಡತಿ ಗಂಡನ ಮಾತಾಡ್ಸಿರೋ ಕಾಯಿಲೆ ಅಂತ. ಅದಕ್ಕೋಸ್ಕರವಾಗಿ ಶಾರೀರಿಕವಾದಂತಹ ದೇಹದಾರಢ್ಯಾದಿಗಳು, ಒಳ್ಳೆಯ ಹೆಂಡತಿ, ಒಳ್ಳೆಯ ಮಕ್ಕಳು, ತಿನ್ನಲಿಕ್ಕೆ ಉಣ್ಲಿಕ್ಕೆ ಅನ್ನ ವಸ್ತ್ರಾದಿಗಳು, ಮತ್ತು ಇದೇ ರೀತಿಯಾಗಿರತಕ್ಕಂಥವ್ರು ಸಿಕ್ಕವರೆಲ್ಲರೂ ಕೂಡ ಮಾತು ಕೇಳುವಂತಹ ಪ್ರಸಂಗ, ಯಥೇಚ್ಛವಾಗಿ ವಿತ್ತಾದಿಗಳ ಪ್ರಾಪ್ತಿ, ಇದು ಯಾವುದು ಸುಲಭವಾಗಿ ಸಿಗೋದಿಲ್ಲ. ಏನಿದೆ ಅಂತಂದರೆ ಎಲ್ಲನೂ ನೋಡ್ರಿ, ಪ್ರಪಂಚದಲ್ಲಿ ಒಂದಿಲ್ಲ ಒಂದು ಏನಾಗಿರ್ತದೆ ಅಂದರೆ ಎಡವಟ್ಟಾಗಿರ್ತದೆ. ಭೋಜನ ಶಕ್ತಿಶ್ಚ ರತಿಶಕ್ತಿರ ವರಾಂಗನ ವಿಭವೋ ದಾನಶಕ್ತಿಶ್ಚ ನಾಲ್ಪಸ್ಯ ತಪಸಃ ಫಲಂ ಅಂತಂತದೆ ಮಹಾಭಾರತ. ಏನಂದರೆ ಯಥೇಚ್ಛ ತಿನ್ನುವಂಥ ಸಾಮರ್ಥ್ಯ ಇರ್ತದೆ ಕೆಲವರಿಗೆಲ್ಲ, ಮಾಡಿ ಹಾಕೋರು ಇರೋದಿಲ್ಲ, ಅಥವಾ ಏನಂದರೆ ತಿನ್ನಲಿಕ್ಕೆ ಸಿಗ್ತಿರೋದಿಲ್ಲ. ಭಿಕ್ಷದವರಿಗೆ ಬೇಕಾದಷ್ಟು ತಿನ್ನೋ ಸಾಮರ್ಥ್ಯ ಇರ್ತದೆ, ಆದರೆ ತಿನ್ನಲಿಕ್ಕೆ ಏನೂ ಸಿಗ್ತಿರೋದಿಲ್ಲ. ಯಾಕೆ? ಪುಣ್ಯ ಇಲ್ಲ. ಕೆಲವರಿಗೆ ಬೇಕಾದಷ್ಟು ತಿನ್ನಲಿಕ್ಕೆ ಏನಪ್ಪ ಅಂತಂದರೆ ಪದಾರ್ಥಗಳು ಬೇಕಾದಷ್ಟು ಇರ್ತವೆ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಮಾನುಕ, ಅಂಜೂರ, ಖರ್ಜೂರ ಎಲ್ಲ ಬೇಕಾದಷ್ಟು ತುಂಬಿಟ್ಕೊಂಡಿರ್ತಾರೆ ಗ್ಲಾಸ್ ಜಾರ್ಗಳಲ್ಲಿ. ಅದನ್ನು ನೋಡಿ ಸಂತೋಷ ಪಡಬೇಕು ಹೊರತು ತಿಂದಿ ಅಂದ್ರೆ ನನ್ನ ಹತ್ರ ಬರ್ತಿ ಅಂತ ಹೇಳಿರ್ತಾನೆ. ಯಾರೋ ಆ ಬಿಳಿ ಕೊಟ್ಟವನು ಹೇಳಿ ಹೆದರಿಸಿ ಇಟ್ಬಿಟ್ಟಿರ್ತಾನೆ, ತಿಂದಿ ನನ್ನ ಹತ್ರ ಬಂದಿ ಅಂತ. ಅದಕ್ಕೋಸ್ಕರವಾಗಿ ಅದನ್ನೆಲ್ಲ ನೋಡಿ ಸಂತೋಷ ಪಡಬೇಕೆ ಹೊರತು ಏನು ಮಾಡೋಂಗಿಲ್ಲ, ತಿನ್ನೋ ಹಂಗಿಲ್ಲ. ಯಾಕೆ ಅಂತಂದರೆ ಅದಕ್ಕನುಸಾರವಾದಂಥದ್ದು. ಮತ್ತು ಹಾಗೇ ಕೆಲವರಿಗೆ ಬೇಕಾದಷ್ಟು ಸಾಮರ್ಥ್ಯಯುಕ್ತವಾದಂಥ ಶರೀರ ಇರ್ತದೆ. ಹೆಂಡತಿ ಎಂಥವ್ನು ಇರ್ತಾಳೆ ಅಂತಂದರೆ ಸದಾ ಕಾಲಕ್ಕೂ ಗಂಡನನ್ನು ಬೈತಿರ್ತಾಳೆ. ಅಥವಾ ಕೆಲವು ಸರ್ತಿ ಹೆಂಡತಿ ತುಂಬ ಯೋಗ್ಯಳಾಗಿರ್ತಕ್ಕಂಥವಳು, ಒಳ್ಳೆಯ ಸಾಮರ್ಥ್ಯವಂತಳಾದಂತಹ ಹೆಂಡತಿ, ಭೋಗಭಾಗ್ಯಾದಿಗಳಿಗೆ ಅತ್ಯಂತ ಅನುಕೂಲವಾಗಿರತಕ್ಕಂಥ ಹೆಂಡತಿ ಇರ್ತಾಳೆ. ಇವ ಗಂಡ ಅನ್ನೋನು ಹೆಂಗಿರ್ತಾನೆ ಅಂತಂದರೆ ಇವನು ಸದಾ ಕಾಲಕ್ಕೂ ಜಗಳ ಆಡಿಕೊಂಡು, ಮತ್ತು ಸದಾ ಕಾಲಕ್ಕೂ ಪಿಶುನತ, ಚಾಡಿ ಛಿದ್ರ, ಅವಳ ಮೇಲೆ ರೇಗತಕ್ಕಂಥದ್ದು, ನಿತ್ಯ ನಿರಂತರವಾಗಿ ದೂಷಣೆ ಮಾಡ್ತಾ ಕಾಲ ಕಳೆಯುವಂಥದ್ದು, ಇಂಥದ್ದೇನೋ ಮಾಡ್ಕೊಂಡು ಸಮಯಯಾಪನವನ್ನು ಮಾಡ್ತಿರ್ತಾನೆ. ಅಂಥ ಗಂಡ ಸಿಕ್ಕಿರ್ತಾನೆ. ಒಂದು ಹೆಂಡತಿ ಸರಿಯೋದಿಲ್ಲ, ಇಲ್ಲ ಗಂಡ ಸರಿ ಇರೋದಿಲ್ಲ. ರತಿಶಕ್ತಿ ವರಾಂಗನ. ಹಾಗೇನೆ ಕೆಲವರಿಗೆ ಬೇಕಾದಷ್ಟು ಸಂಪತ್ತಿರ್ತದೆ, ಸುರಿದು ಹೋಗೋಷ್ಟು ಸಂಪತ್ತಿರ್ತದೆ. ದಾನ ಮಾಡ್ರಿ ಅಂತ ಹೇಳಿದರೆ ಇಂಥ ಕಾರಣಗಳನ್ನು ಹೇಳ್ತಾರೆ ಅಂದರೆ ನಾನಾ ರೀತಿ ಕಾರಣಗಳನ್ನು ಹೇಳ್ತಿರ್ತಾರೆ. ಇಲ್ಲ ಸರಿ, ಅದಾಗಿದೆ, ಇದಾಗಿದೆ, ಏನೋ ಒಂದು ಸಮಸ್ಯೆ ಇದೆ, ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನು ಹೇಳ್ಕೊಂಡು ಏನು ಮಾಡ್ತಾರೆ ಅಂದರೆ ದಾನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ದಾನ ಮಾಡಬೇಕು ಅಂತ ಯಥೇಚ್ಛ ಬುದ್ಧಿ, ಬೇಕಾದಷ್ಟು ದಾನ ಕೊಡಬೇಕು ಅಂತ ಬಯಕೆ ಇರ್ತದೆ, ಆದರೆ ದ್ರವ್ಯ ಮಾತ್ರ ಇರೋದಿಲ್ಲ. ಇವೆಲ್ಲ ಏನಪ್ಪ ಅಂದರೆ ಸ್ವಲ್ಪ ತಪಸ್ಸಿದ್ರೆ ಇವೆಲ್ಲ ಬರೋದಿಲ್ಲ ಅಂತ. ಸ್ವಲ್ಪ ತಪಸ್ಸು, ಸ್ವಲ್ಪ ಪುಣ್ಯ ಇದ್ರೆ ದೇವರು ಕೊಡೋದಿಲ್ಲ. ಇದನ್ನು ಕೊಡ್ತಾನೆ, ಅದನ್ನು ಕಳಿತಾನೆ. ಹಲ್ಲಿದ್ದಾಗ ಕಡ್ಲಿಲ್ಲ, ಕಡ್ಲಿದ್ದಾಗ ಹಲ್ಲಿಲ್ಲ, ಅದನ್ನು ಮಾಡಿಡ್ತಾನೆ. ಎರಡೂ ಸಿಗಬೇಕು ಅಂದರೆ ಅಸಾಧ್ಯವಾದಂತಹ ಯಥೇಚ್ಛವಾದಂತಹ ತಪಸ್ಸಿರಬೇಕು, ಅದಕ್ಕನುಸಾರವಾದಂತಹ ಪುಣ್ಯ ಇರಬೇಕು. ಸಾಮರ್ಥ್ಯ ಇದ್ದರೆ ಮಾತ್ರ ದೇವರು ಎರಡನ್ನು ಕೊಡ್ತಾನೆ. ಒಳ್ಳೆ ಪುಣ್ಯ ಇಟ್ಕೊಂಡಿದ್ದಿ ಅಂದರೆ ಹೆಂಡತಿನೂ ಸಿಗ್ತಾಳೆ, ಅವಳು ಮಾತು ಕೇಳೋಳು ಆಗಿರ್ತಾಳೆ. ಎರಡೂ ಭಾಳ ಅಪರೂಪ. ಒಳ್ಳೆಯ ಹೆಂಡತಿ ಸಿಗೋದು, ಸಿಕ್ಕ ಮಾತು ಕೇಳೋದು. ಒಂದು ಹೆಂಡತಿ ಒಳ್ಳೆಯವಳು ಸಿಕ್ಕಿರ್ತಾಳೆ, ಮಾತು ಕೇಳ್ತಿರೋದಿಲ್ಲ, ಇಲ್ಲ ಮಾತು ಕೇಳ್ತಿರ್ತಾಳೆ, ಒಳ್ಳೆ ಹೆಂಡತಿ ಆಗಿರೋದಿಲ್ಲ. ಎರಡರಲ್ಲಿ ಯಾವ್ದಾರ ಒಂದು ವ್ಯತ್ಯಾಸ. ಮಕ್ಕಳು ತುಂಬ ಒಳ್ಳೆಯವರಿದ್ದಾರೆ ಸರಿ, ಯಾರಿಗೆ? ಜಗತ್ತಿಗೆಲ್ಲ. ಮತ್ತು ನಿಮಗೇನ್ರಿ? ನಮ್ಮ ಮಾತು ಮಾತ್ರ ಯಾವುದು ಕೇಳಲ್ಲ ಸರಿ. ಮತ್ತು ತೊಗೊಂಡೇನು ಬಂದದ್ದು ಭಾಗ್ಯ. ಅದಕ್ಕೋಸ್ಕರವಾಗಿ ಏನಪ್ಪ ಅಂದರೆ ಪುಣ್ಯ ಇರಬೇಕು. ಅವನಿಗೆ ಯಥೇಚ್ಛೆ ಇಂಥದ್ದೆಲ್ಲ ಪುಣ್ಯ ಬೇಕಾದಷ್ಟಿತ್ತು, ಆದ್ದರಿಂದ ಎಲ್ಲವೂ ಅನುಕೂಲಕರವಾಗಿ ಸಿಕ್ಬಿಟ್ಟಿತ್ತು. ಯೋಚನೆ ಮಾಡ್ತಾ ಇದ್ದ ರಾಜ, ಯಾರು? ದೃಢಧನ್ವ. ಏನಂತಂದರೆ ಏನು ಪುಣ್ಯ ಮಾಡಿದ್ದೆ ಅಂತ ದೇವರು ಇಷ್ಟೆಲ್ಲ ಕೊಟ್ಬಿಟ್ಟಿದ್ದಾನೆ ಅಂತ ಚಿಂತೆ ಮಾಡ್ತಾ ಇದ್ದ. ಹೀಗೆ ಯೋಚನೆ ಮಾಡ್ತಾ ಅವತ್ತು ಒಂದು ಆವೃತ್ತಿ ತನ್ನ ಉದ್ಯಾನವನದಲ್ಲಿ ಕೂತಂಥ ಸಮಯದಲ್ಲಿ ಏನಾಗೋಗ್ಬಿಡ್ತು ಅಂತಂದರೆ ಒಂದು ಗಿಳಿ ಹಾರ್ತಾ ಬಂತು. ಇಷ್ಟೆಲ್ಲ ಸುಖ ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆನೇ ಹೆಂಗೆ ಕೊಟ್ಟ ದೇವರು ಅಂತ ಚಿಂತೆ ಮಾಡೋದಾದರೆ ದೇವರನ್ನು ಯಾವಾಗ ಚಿಂತನೆ ಮಾಡ್ತೀವಿ ಅಂತ ಹೇಳಿ ಕೇಳ್ಬಿಟ್ಟು ಹೋಗ್ಬಿಡ್ತದೆ ಗಿಳಿ. ವಿದ್ಯಮಾನಾತುಲ ಸುಖಂ ಆಲೋಕ್ಯಾತೀವ ಭೂತಲೆ ನ ಚಿಂತಯಸಿ ತತ್ವಂ ತ್ವಂ ತತ್ಕಥಂ ಪಾರಮೇಶ್ಯಸಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ ತಕ್ಷಣ ಹೌದಲ್ವಾ ಅಂದ. ಇಷ್ಟೆಲ್ಲ ದೇವರು ಭೋಗಭಾಗ್ಯಗಳನ್ನು ಕೊಟ್ಟ ನಿಜ, ಆದರೆ ಕೊಟ್ಟಿರೋಂಥ ದೇವ್ರ ಬಗ್ಗೆ ಯಾವಾಗ ಯೋಚನೆ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಬಂದುಬಿಟ್ಟು ಮಲಕ್ಕೊಂಡ. ಮಾರನೇ ದಿವಸ ಬೆಳಗ್ಗೆ ಹೇಳ್ತಿರೋನಿಗೆ ವಾಲ್ಮೀಕಿ ಮಹರ್ಷಿಗಳು ಬಂದರು. ಎದ್ದ ಕಣಕ್ಕೆ ಮಹರ್ಷಿಗಳು ಬಂದಿದ್ದರು. ಅವ್ರಿಗೆ ಯಾರಿಗೆ ಪಾದ್ಯ, ಆಸನ, ಉಪಚಾರ ಎಲ್ಲ ಮಾಡ್ದ. ಅವ್ರ ಕುಶಲ ಪ್ರಶ್ನೆಗಳನ್ನೆಲ್ಲ ಕೇಳ್ದ. ಏನು ರಾಜ ಭಾಳ ಚಿಂತಾಗ್ರಸ್ತನಾದಂಗಿದೆ, ಮತ್ತು ಏನು ಆ ಗಿಳಿ ಏನು ಹೇಳ್ತು ಅಂತ ಚಿಂತೆ ಅಲ್ವಾ ಅಂತ ಕೇಳಿಬಿಟ್ರು. ಕೇಳಿದ ತಕ್ಷಣ ನಾನು ಏನು ಪ್ರಶ್ನೆ ಬಂದಿತ್ತೋ, ಏನು ಕೇಳಬೇಕು ಅಂದ್ಕೊಂಡಿದ್ದು ಎಲ್ಲ ನೀವೇ ಕೇಳಿಬಿಟ್ರೆ ಸ್ವಾಮಿ, ದಯಮಾಡಿ ಉತ್ತರ ಕೊಡ್ರಿ ಅಂತ ಪ್ರಾರ್ಥನೆ ಮಾಡ್ದ.
ಆವಾಗ ನಿಮಗೊಂದು ಕಥೆ ಹೇಳ್ತೀನಿ ಕೇಳು ಅಂತ ಹೇಳಿ ಅವ್ರು ಹೇಳಲಿಕ್ಕೆ ಆರಂಭ ಮಾಡಿದ್ರು. ಹಿಂದಕ್ಕೆ ಅವಂತಿಪುರವನ್ನು ಮತ್ತು ವಾಸಸ್ಥಾನ ಅಂತ ಮಾಡಿಕೊಂಡು ಒಬ್ಬವನು ಸುದೇವ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣ ಒಳ್ಳೆಯವನು, ಸದಾಚಾರ ಸಂಪನ್ನ, ಯೋಗ್ಯಳಾಗಿರ್ತಕ್ಕಂಥವಳು ಒಬ್ಬಳು ಹೆಂಡ್ತಿನೂ ಇಲ್ಲ, ಸುಶೀಲ ಅಂತ ಹೇಳಿ. ಇವನು ಸುದೇವ, ಅವಳು ಸುಶೀಲ. ಅವಳು ಹೆಸರಿಗೆ ತಕ್ಕಂಗೆ ಒಳ್ಳೆ ಶೀಲವತಿಯಾಗಿರತಕ್ಕಂಥ ಹೆಣ್ಮಗಳು. ಕಂಡ ಹೇಳ್ದಂಗೆ ಕೇಳಿಕೊಂಡು ಒಳ್ಳೆಯ ರೀತಿಯಿಂದ ಸಂಸಾರವನ್ನು ಮಾಡ್ತಾ ಇದ್ಲು. ಬಹುಕಾಲ ಕಳೀತು, ದಾಂಪತ್ಯ ಜೀವನ ಎಲ್ಲ ಚೆನ್ನಾಗಿ ಸ್ಥಿರವಾಗಿ ನಡೀತಾ ಇದ್ರೂ ಕೂಡ ಮಕ್ಕಳಾಗಲಿಲ್ಲ. ಅವನು ವಯಸ್ಸು ಕಳೆದೋಯ್ತು, ವೃದ್ಧಾಪ್ಯಾವಸ್ಥೆ ಬಂದರೂ ಕೂಡ ಮಕ್ಕಳೇ ಆಗದೇ ಇದ್ದಾಗ ಯೋಚನೆ ಮಾಡಿದ, ತಪಸ್ಸು ಮಾಡಿ ಏನು ಮಾಡೋಣ ಅಂದರೆ ಮಕ್ಕಳನ್ನು ಪಡೆಯೋಣ ಅಂತ ಪರಮಾತ್ಮನನ್ನು ತಪಸ್ಸು ಮಾಡಲಿಕ್ಕೆ ಗಂಡ ಹೆಂಡತಿ ಇಬ್ಬರು ಕೂಡ ಆರಂಭ ಮಾಡಿದರು. ನಿರಂತರವಾಗಿ ತಪಸ್ಸು ಮಾಡ್ತಾ ಇದ್ರು. 1000 ವರ್ಷ ಕಳೆದೋಯ್ತು. ಪರಮಾತ್ಮ ಬಂದುಬಿಟ್ಟು ಏನು ಬೇಕಪ್ಪ ಅಂತ ಕೇಳಿದ ತಕ್ಷಣ ಪರಮಾತ್ಮ ಜಗತ್ತಿನಲ್ಲಿ ಯಾರಿಗಾದ್ರೂ ಹೋಗ್ಬಿಟ್ಟು ಇಂಥದ್ದು ಬೇಕು ಅಂತ ಹೇಳ್ಬೋದು. ನೀನು ಸರ್ವಜ್ಞ, ನಿನಗೆ ಗೊತ್ತಿಲ್ಲದೆ ಇದ್ದದ್ದೇನಿದೆ ಆದರೂ ಹೇಳ್ತೀನಿ, ಮಕ್ಕಳು ಬೇಕು ಅಂತ. ಪರಮಾತ್ಮ ಒಂದು ಸರ್ತಿ ಹಣೆ ನೋಡ್ದ. ಅಯ್ಯೋ ಬ್ರಾಹ್ಮಣ, ಈ ಜನ್ಮ ಅಲ್ಲ, ಇನ್ನೂ 7 ಜನ್ಮದ ತನಕ ನಿಂಗೆ ಮಕ್ಕಳಿಲ್ಲ ಅಂತ. ಅಯ್ಯೋ ಪರಮಾತ್ಮ, ಇದೆ ಅಂಥದ್ದಿದು. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ, ಈ ಪದಾರ್ಥಗಳೇ ಜಡ ಪದಾರ್ಥಗಳು ಕೇಳಿದ್ದನ್ನು ಕೊಡ್ತಾವೆ ಅಂತ. ಇನ್ನು ನೀನು ಸರ್ವೋತ್ಕೃಷ್ಟ ಚೇತನ, ನಿನ್ನನ್ನು ಕೇಳಿದ್ರೆ ಕೊಡೋದಿಲ್ಲ ಅಂತಂದ್ರೆ ಇದು ಹೆಂಗೆ ಪರಮಾತ್ಮ ಅಂಥೇಳಿ ಮುಖ ನೋಡಿಕೊಂಡು ದೀನವದನಾಗಿ ನಿಂತುಬಿಟ್ಟ ಆ ಬ್ರಾಹ್ಮಣ, ಏನು ಹೇಳಲಾರ್ದಂಗೆ. ಗರುಡಾರೂಢನಾಗಿ ಬಂದಿದ್ದ. ಗರುಡ ದೇವರಂದರು, ಪರಮಾತ್ಮ ಇಷ್ಟೊಂದು ಕೇಳ್ತಿದ್ದ, ನಿನ್ನನ್ನೇ ನಂಬ್ಕೊಂಬಂದಿದ್ದಾನ ಅವನು ಬ್ರಾಹ್ಮಣ, ಅವನಿಗೆ ಕೊಡೋದಿಲ್ಲ ಅಂತ ಹೇಳ್ತೀಯಲ್ಲ, ಏನೇನು ಪಾಪ ಮಾಡಿದ್ರು ನಿನ್ನ ಸ್ಮರಣ ಮಾಡಿದ್ರೆ ಹೋಗ್ತದೆ ಅಂತಾನೆ, ಅವನಿಗೆ ಸಂತಾನಕ್ಕೆ ಪ್ರತಿಬಂಧಕ ಏನೋ ಅದನ್ನು ಕಳೆದು ಬಿಟ್ಟು ಕೊಡಬಾರ್ದೆ ಅಂದ. ಇಷ್ಟು ಹೇಳ್ತಿದ್ದೀಯಲ್ಲ, ನೀನೇ ಕೊಡು ಅಂದ ಪರಮಾತ್ಮ. ಭಗವಂತ ತಾನು ಮಾತಾಡೋಕ್ಕಿಂತ ಮುಂಚೆ ಮಧ್ಯದಲ್ಲಿ ಯಾರು ಮಾತಾಡಿದ್ರು ಅವನಿಗೆ ಅದು ಸರಿ ಹೋಗೋದಿಲ್ಲ. ಕೇಳೋನು ಯಾವನು? ಅವನು. ಕೊಡೋನು ಯಾವನು? ನಾ ಕೊಡೋದಿಲ್ಲ ಅಂದಾಗ ಮಧ್ಯದಲ್ಲಿ ನೀನೇ ಯಾರು ಮಾತಾಡೋನು? ಅವನೇ ಮಾತಾಡಲಾರ್ದೆ ನಿಂತಿದ್ದಾನೆ. ನೀನು ಮಾತಾಡಿದೆವಲ್ಲ, ಹಾಗಾದ್ರೆ ಕೊಡು ಸಂತಾನವನ್ನು ಅಂದ. ಗರುಡದೇವರು ಹೇಳಿದರು, ನಿಂಗೊಬ್ಬ ಒಳ್ಳೆ ಮಗ ಹುಡ್ತಾನಪ್ಪ ಅಂತ ಹೇಳಿ ಅನುಗ್ರಹವನ್ನು ಮಾಡಿದರು. ಪರಮಾತ್ಮ ಅಂತ ಒಳ್ಳೆ ಮಗ ಹುಡ್ತಾನೆ, ಆದರೆ ಅಲ್ಪಾಯುಷಿ ಆಗಿರ್ತಾನೆ ಅಂತ ಹೇಳ್ದ ದೇವರು. 8 ವರ್ಷ ಇರ್ತದೆ, 16 ವರ್ಷ ಬದುಕಿರ್ತಾನೆ, ಹೋಗ್ಬಿಡ್ತಾನೆ ಅವನು. ಹೋಗ್ಲಿ ಬಿಡು, ಮಕ್ಕಳು ಆಗದೇ ಇರೋದಕ್ಕಿಂತ ಅಟ್ಲೀಸ್ಟ್ ಒಂದು 16 ವರ್ಷ ಇರ್ತಾನೆ ಅಂದರೆ ಪುತ್ರ ಸುಖವನ್ನು ಅಷ್ಟ ಕಾಲ ಅನುಭವಿಸ್ಬೋದಲ್ಲ. ಆಗಲಿ, ಅಲ್ಪಾಯುಷಿ ಆದರೂ ಕೂಡ ಒಳ್ಳೆ ಮಗನನ್ನು ಮಾಡೋಣ ಅವನನ್ನು ಹೇಳಿ ಹ್ಞೂ ಅಂದು ಮನೆಗೆ ಬಂದರು. ಆಕೆ ಸುಶೀಲ ಅನ್ನುವಂಥ ಹೆಣ್ಮಗಳು ಗರ್ಭಿಣಿ ಆದಳು. 9 ಮಾಸಗಳು ತುಂಬಿ ಒಳ್ಳೆಯ ಗಂಡು ಮಗು ಈ ಜನ್ಮ ಕೊಟ್ಟ ಕ್ಷಣಕ್ಕೆ ಅವನಿಗೆ ಶುಕದೇವ ಅಂತ ಹೇಳಿ ಈ ಸುದೇವ ಬ್ರಾಹ್ಮಣ ಹೆಸರಿಟ್ಟ. ಅವನಿಗೆಲ್ಲ ಯೋಗ್ಯ ಕಾಲದಲ್ಲಿ ಉಪನಯನಾದಿಗಳನ್ನು ಮಾಡಿ ಅವನಿಗೆ ಶಾಸ್ತ್ರೋಪದೇಶಗಳನ್ನೆಲ್ಲ ಕೊಟ್ಟು ಪರಾಪರ ತತ್ವ ವಿವೇಕವನ್ನೆಲ್ಲ ಕೊಟ್ಟು ಬಿಟ್ಟು ಅವನನ್ನು ಒಳ್ಳೆಯ ವಿದ್ವಾಂಸನನ್ನಾಗಿ ನಿರ್ಮಾಣ ಮಾಡಿದ ಮೇಲೆ ಒಂದಾವೃತ್ತಿ ಅವ ದಿನನಿತ್ಯ ಈ ಹುಡುಗರು ಆಟ ಆಡೋ ಹಂಗೆ 16 ವರ್ಷದ ಹುಡುಗ ದಿನ ಆ ಊರಲ್ಲಿರುವಂಥದ್ದು ದೊಡ್ಡ ಕಪಿಲೆ ಬಾವಿ, ವಿಸ್ತಾರವಾದಂತಹ ಬಾವಿ. ದಿನನಿತ್ಯ ಅದರಲ್ಲಿ ಈಜು ಹೊಡಿಬೇಕು ಅಂತ ಹೋಗ್ತಾ ಇದ್ದ, ಈಜಬೇಕು ಅಂತ ಅಲ್ಲಿ ಈಜಲಿಕ್ಕೆ ಹೋದಾಗ ಆ ಈಜು ಹೊಡಿತಿರ್ಬೇಕಾದ್ರೆ ಅಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಹೃದಯ ಸ್ತಂಭನ ಆಗುತ್ತೆ. ಹೃದಯ ನಿಂತೋಯ್ತು, ಬಡಿಯೋದು ನಿಂತೋದ ತಕ್ಷಣ ಅಲ್ಲಿರೋವಂಥವ್ರು ಆಟ ಆಡೋವಂಥವ್ರು ಏನು ಮಾಡಿದರು, ಹುಡುಗರು ಕರ್ಕೊಂಡು ದಂಡೆಗೆ ಬಂದರು. ಮತ್ತು ಮುಟ್ಟಿ ನೋಡಿದರು, ದೇಹ ಹೋಗಿದ್ದಾನೆ ಇವನು ಅಂತ ಹೇಳಿ ಅವ್ರ ಅಪ್ಪಂಗೆ ಹೋಗಿ ಹೇಳಿದ್ರು. ಸುದೇವ ಅಳ್ತಾ ಬಂದ. ಮೊದಲಿನಿಂದ ಯೋಚನೆ ಮಾಡ್ತಾ ಇದ್ದ ಮಗ ಅಲ್ಪಾಯುಷಿ ಅಂತ ಹೇಳಿ ಯಾವ ಚಿಂತೆ ಮಾಡ್ತಾ ಇದ್ನೋ ಅದು ನಿಜವಾಗಿಯೂ ದುರ್ಘಟನೆ ನಡೆದೇ ಹೋಗ್ತಿದೆ. ಏನು ಮಾಡಬೇಕು? ಕಣ್ಣೀರು ಹಾಕ್ತಾ ಕೂತ್ಕೊಂಡ್ಬಿಟ್ಟೆ. ಏನು ಮಾಡೋದು? ಅಳೋದನ್ನು ಬಿಟ್ಟರೆ ಬೇರೆದೇನು ಉಪಾಯ ಇಲ್ಲ. ಅಳ್ತಾ ಇದ್ದ ನಾನು ನಿರಂತರವಾಗಿ. ಆ ಅಳತಿರ್ಬೇಕಾದ್ರೆ ಅವನನ್ನು ನೋಡಿ ಮತ್ತು ಹೆಂಡತಿಗೆ ಬೇರೆ ಏನೂ ತೋಚಲಿಲ್ಲ, ಅವಳು ಅಳ್ತಾ ಕೂತ್ಕೊಂಡ್ಬಿಟ್ರು. ಆ ಬಾವಿ ದಂಡೆ ಮೇಲೆ ಇಬ್ಬರು ಏನು ಮಾಡಿಕೊಂಡ್ರು, ಆ ಮಗನ್ನ ಕಳೆಬರವನ್ನು ಮತ್ತು ತೊಡೆ ಮೇಲೆ ಹಾಕ್ಕೊಂಡ್ರು. ಅಳ್ತಾ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಅಲ್ಲೇ ಕೂತ್ಕೊಂಡ್ಬಿಟ್ರು. ದಿವಸ ಆಯ್ತು, 2 ದಿವಸ ಆಯ್ತು, ವಾರ ಆಯ್ತು, 15 ದಿವಸ ಆಯ್ತು, ತಿಂಗಳು ಕಳೆದ್ರೂ ಅವನನ್ನು ಎತ್ಕೊಂಡು ಹೋಗ್ಬೇಕು, ಸಂಸ್ಕಾರ ಮಾಡಬೇಕು ಅಂತಿಲ್ಲ. ಹಾಗೇನೆ ಕೂತ್ಕೊಂಡ್ಬಿಟ್ರು. ಈ ಕಾಲದಲ್ಲಿ ಜಡಿ ಮಳೆ, ದಬ ನಿರಂತರವಾಗಿ ಮಳೆ ಬೀಳ್ತಾ ಇದೆ. ಇವರು ಮಾತ್ರ ಎದ್ದು ಹೋಗಿ ಏನು ಮಾಡ್ತಾ ಇಲ್ಲ, ಯಾವ ಕರ್ಮವನ್ನು ಮಾಡ್ತಿಲ್ಲ. ದೇವರನ್ನು ಬೇಡ್ಕೊಳ್ಳೋದು ಇದನ್ನು ಬಿಟ್ಟುಬಿಟ್ರೆ, ವಿಲಾಪ ಮಾಡೋದು ಬಿಟ್ಟುಬಿಟ್ರೆ ಅವ್ರಿಗೆ ಬೇರೆದು ಏನಿಲ್ಲೇ ಇಲ್ಲ. ನಿದ್ದಿಲ್ಲ, ನೀರಡಿಕೆಯಿಲ್ಲ, ಹಸಿವಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಸ್ನಾನ, ಸ್ಮರಣೆ ಎರಡನ್ನು ಮಾತ್ರ ಮಾಡ್ತಾ ಕೂತಿದ್ದಾರೆ. ಮಾಡ್ತಾ ಕೂತಿರುವಂಥವ್ರಿಗೆ ಪರಮಾತ್ಮನೇ ಪ್ರತ್ಯಕ್ಷನಾಗಿ ಬಂದು, ಸುದೇವ 30 ದಿವಸಗಳ ಕಾಲ ಅಸಂಕ್ರಾಂತವಾದಂತಹ ಮಾಸ, ಅಧಿಕ ಮಾಸ, ಅದರಲ್ಲಿ ನಿರಂತರವಾಗಿ ಸ್ನಾನ ಮಾಡ್ತಾ ನನ್ನ ಸ್ಮರಣ ಮಾಡಿದ್ದರಿಂದಾಗಿ ಅಧಿಕ ಮಾಸದಲ್ಲಿ 1 ಉಪವಾಸ ಮಾಡಿದ್ರೇ ಅತ್ಯಧಿಕ ಪುಣ್ಯ ಕೊಡ್ತೀನಿ ಅಂತ ಹೇಳ್ತೀನಿ ಅಂತ 30 ಉಪವಾಸ ಮಾಡಿಬಿಟ್ಟಿದ್ದೀನಿ. ಅದಕ್ಕಾಗಿ ನಿನಗೇನಂದ್ರೆ ಈ ಮಗನನ್ನು ಕೊಡ್ತೀನಿ, ಇವ 1000 ವರ್ಷ ಬದುಕಿರ್ತಾನೆ. ಇಷ್ಟೇ ಅಲ್ಲ, ಇವನ ನಿಮಿತ್ತವಾಗಿ ನಿನಗೆ ಮೋಕ್ಷ ಆಗ್ತದೆ.
ಅಷ್ಟೇ ಅಲ್ಲ, ಮುಂದಿನ ಜನ್ಮದಲ್ಲಿ ನೀ ರಾಜ ಆಗಿ ಹುಡ್ತಿ. ನೀನು ಈ ಜನ್ಮದಲ್ಲೇ ನಂತರದಲ್ಲೇ ನಿನಗೆ ಮೋಕ್ಷ ಆಗೋದಿಲ್ಲ. ಆ ಜನ್ಮದಲ್ಲಿ ನೀನು ಮತ್ತೆ ಮೋಕ್ಷ ಮಾರ್ಗದಿಂದಾಗಿ ನೀನು ಮತ್ತೆ ಬೇರೆ ಕಡೆಗೆ ಹೋಗಬೇಕು, ಸಂಸಾರ ಸುಖದಲ್ಲಿ ಆಸಕ್ತನಾಗಿರುವಂಥ ಸಂದರ್ಭದಲ್ಲಿ ಇವನು ಬಂದು ಏನು ಮಾಡ್ತಾನೆ, ಮೋಕ್ಷವನ್ನು ಸಂಪಾದನೆ ಮಾಡತಕ್ಕಂಥ ಮಾರ್ಗವನ್ನು ಈ ನಿನ್ನ ಮಗ ನಿನಗೆ ಹೇಳ್ತಾನೆ ಅಂತ ಹೇಳಿ ಪರಮಾತ್ಮ ಅಂತರ್ಧಾನನಾದ. ಹಾಗ ದೃಢದನ್ಮ ಹಿಂದಿನ ಜನ್ಮದಲ್ಲಿ ಸುದೇವನಾಗಿ ನೀ ಏನು ಮಾಡಿದ್ದಿ, ಆ ಮಗನನ್ನು ಪಡೆದಿದ್ದಿ. ಅವನೇ ಇವತ್ತು ಗಿಳಿಯಾಗಿ ಬಂದು ನಿನಗೇನು ಮಾಡಿದ ಅಂದರೆ ಪರಮಾತ್ಮನ ತತ್ವಜ್ಞಾನವನ್ನು ಸಂಪಾದನೆ ಮಾಡು ಅಂತ ಹೇಳಿದಾಗ ದೃಢದನ್ಮ ರಾಜ ಅದರ ಮಾತಿನಿಂದ ಪ್ರಭಾವಿತನಾಗಿ ಅಧಿಕ ಮಾಸದ ಮಹಾತ್ಮ್ಯದಿಂದಾಗಿ ಜನ್ಮಾಂತರದಲ್ಲಿ ರಾಜನಾಗಿ ಹುಟ್ಟಿ ಸಕಲ ಭೋಗಭಾಗ್ಯಗಳನ್ನು ಆಗ ಅನುಭವಿಸಿದ್ದಷ್ಟೇ ಅಲ್ಲ, ನಂತರದಲ್ಲಿ ಹೆಂಡತಿಯ ಗುಣಸುಂದರಿ ಏನಿದ್ಲು ಅವಳನ್ನು ಕರ್ಕೊಂಡು ಪ್ರವೃಜ್ಜಾ ಧರ್ಮವನ್ನು ಅನುಸರಣ ಮಾಡ್ತಾ ತಾನು ಸಾಧನಶೀಲನಾದ. ಇಂಥದ್ದು ಅನೇಕ ಪದ್ಮಪುರಾಣ, ಬೃಹನ್ನಾರದೀಯ, ಸ್ಕಂದ ಪುರಾಣ ಇಂಥಲ್ಲೆಲ್ಲ ಬೇಕಾದಷ್ಟು ಅಧಿಕ ಮಾಸದ ಮಹಾತ್ಮೆಯನ್ನು ಹೇಳಿದ್ದಾರೆ. ಹೇಳ್ತಾ ಕೂತ್ಕೊಂಡ್ರೆ ಇಡೀ 30 ದಿವಸ ಹೇಳೋ ಅಷ್ಟೇ ಇರುತ್ತೆ ಅಂದರೆ ಅದನ್ನು ಹೇಳಿದ್ದಾರೆ. ಅದನ್ನು ಮತ್ತೆ ತಿಳ್ಕೊಂಡು ಅಧಿಕ ಮಾಸದಲ್ಲಿ ಮಾಡತಕ್ಕಂಥ ಒಂದೊಂದು ಕರ್ಮಗಳು ಕೂಡ ಅವು ವಿಶೇಷವಾದಂತಹ ಪುಣ್ಯಪ್ರದವಾದಂಥದ್ದು ಅಂತ ಅನುಸಂಧಾನವನ್ನು ಮಾಡ್ತಾ, ಮತ್ತು ಗುರುಗಳು ತದಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಪುರುಷೋತ್ತಮ ರೂಪಿಯಾದಂತಹ ಪರಮಾತ್ಮ ಅವನನ್ನು ಸ್ಮರಣ ಮಾಡ್ತಾ ಮಾಡಿರುವ ಕರ್ಮಗಳನ್ನು ಅವನಲ್ಲಿ ಸಮರ್ಪಣೆ ಮಾಡಿದರೆ ಅದು ಅಧಿಕ ಮಾಸದಿಂದ ಅತ್ಯಧಿಕವಾದಂತಹ ಪುಣ್ಯ ಸಂಪಾದನೆ ಆಗತಕ್ಕಂಥದ್ದು. ಅದರ ನಿಮಿತ್ತವಾಗಿ ಅಧಿಕ ಮಾಸದಲ್ಲಿ ಹರಿಸ್ಮರಣ ಮಾಡಬೇಕು. ಭಾಗವತರ ಕಥೆ, ಭಗವದ್ಭಕ್ತರ ಕಥೆನೇ ಭಾಗವತ. ಅಂಥ ಭಗವದ್ಭಕ್ತರ ಕಥಾ ಏನು ಭಾಗವತ ಹೇಳಿದ್ದೀವಿ ಅದನ್ನು ಗುರುವಂತರ್ಯಾಮಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಪುರುಷೋತ್ತಮ ರೂಪಿಯಾದಂತಹ ಶ್ರೀಹರಿಯಲ್ಲಿ ಸಮರ್ಪಣೆ ಮಾಡ್ತೀವಿ. ಸ್ವಸ್ತಿಯನ್ನು ಹೇಳ್ತೀವಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಓ ಏನಿದೆ 8:45 ಮತ್ತೆ ಆಗಲಿ 9 ಗಂಟೆ ಆಗುತ್ತೆ. ಓ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕು. ಬೆಳಗ್ಗೆನೇ ಇದೆಯಾ ಸ್ಕೂಲ್? ರಜಾ ಇದೆ. ಇಲ್ಲಿ ಇರೋ ಕೆಲವೇ ಬ್ರಾಹ್ಮಣರ ಮನೆಯಲ್ಲಿ ಬರೋದು ಆಚಾರ. ತುಂಬ ಹಳೆ ಬ್ರಾಹ್ಮಣರು ಇವರು ಇಲ್ಲಿ ಈ ಪ್ರದೇಶ. 20 ವರ್ಷ 23 ವರ್ಷ ಆಗಿದೆ ಅಂದರೆ ಭಾಳ ಹಳಬ್ರಾಗ. 27 ವರ್ಷ. 99ರೊಳಗ ಇವರು 99ರಲ್ಲಿ ಇಲ್ಲಿ ಕಟ್ಟಿದ್ದಾರೆ. ನಾನು 98ರಲ್ಲಿ ಅಲ್ಲಿ ಕಟ್ಟಿದ್ದು. ಅಲ್ಲಿ ಸಂಜೆ ನಗರ. ಸಂಜಯ್ ನಗರ ಆವಾಗಲೂ ಕಾಸ್ಟ್ಲಿ ಇದ್ದೇ ಇತ್ತು ಸ್ವಲ್ಪ. ಅಷ್ಟು ನಮ್ದೇನು ಸೈಟ್ ನಮ್ಮ ತಾಯಿದಲ್ಲಿ. ಹಾಂ, ನೀವು ಬರೀ ಕನ್ಸ್ಟ್ರಕ್ಷನ್ ಕಾಸ್ಟ್. Who else?